ಅದು ಮಾಡಿದ್ದಾಗಲಿಲ್ಲ, ಇದು ಮಾಡಿದ್ದಾಗಲಿಲ್ಲ, ಈ ಮನೆಯಲ್ಲಿ ನಾನು ಒಬ್ಬನೇ ಸರಿಯಾಗಿ ಮಾಡುವನಿರುವುದು, ಉಳಿದವರೆಲ್ಲ ಪ್ರದಂಡ, ನಾನು ಹೋದರೆ ಈ ಮನೆ ಸರ್ವಸ್ವನಾಶ, ಹೀಗೇ ಮಾತಾಡ್ತಾ ಕೂತು ಅವ್ರಿಗೆ ಜಗತ್ತಿನಲ್ಲಿ ತಾನು ಇರೋದ್ರಿಂದೇ ಎಲ್ಲ ಪರ್ಫೆಕ್ಟ್ ಆಗಿರೋದು ಅನ್ನೋ ಭ್ರಮೆ. ಇದು ರುದ್ರದೇವರು ಮಾಡಿದ ಅಭಿಶಾಪ. ಅವನ ತಲೆಯಲ್ಲಿ ನಾನೇ ಪರ್ಫೆಕ್ಟ್ ಮಾಡೋ ಅನ್ನೋ ಭ್ರಮೆ ಹುಟ್ಟಿ. ಹಾಗಾಗಿ ಮನೋಭಿಮಾನಿಯಾದ ರುದ್ರದೇವರು ಮನಸ್ಸು ಮಾಡಿದರೆ ಎಲ್ಲರೂ ಸಂತೋಷವಾಗಿ ಬದುಕಬಹುದು. ಒಬ್ಬರನ್ನೊಬ್ಬರು ದ್ವೇಷಾಸೂಯೆಗಳಿಲ್ಲದೆ ಎಲ್ಲರೊಳಗೂ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಸಂತೋಷವಾಗಿ ಬದುಕಬಹುದು. ಅಲ್ಲ, ಒಬ್ಬರನ್ನೊಬ್ಬರು ಜಗಳ ಮಾಡಿಕೊಂಡು ಅಸೂಯೆ ಹೊಟ್ಟೆಗಿಚ್ಚು ಒಬ್ಬರನ್ನೊಬ್ಬರು ಚಾಡಿ ತರಳೆ ಮಾಡಿಕೊಂಡು ಮನೆಯನ್ನು ನರಕ ಮಾಡಬಹುದು, ಬದುಕನ್ನು ನರಕ ಮಾಡಬಹುದು. ನಾವು ನರಕದಲ್ಲಿ ಇರ್ಬೋದು, ನಮ್ಮ ಪಕ್ಕಕ್ಕೆ ಬಂದವ್ರನ್ನ ನರಕಕ್ಕೆ ತಳ್ಳಬಹುದು. ಇದು ಕೆಲಸ ರುದ್ರದೇವರದ್ದು. ಅದಕ್ಕೆ ಅವರು ಶಂಕರ ಅಂತ. ಅವರು ರೋದಯತಿ ರುಜಂ ದ್ರಾವಯತಿ ಚ. ಸುಖ ಕೊಡುವವರು ಈ ಎರಡು ವಿಧದಿಂದ ನಮಗೆ ಒಟ್ಟಿಗೆ ಮನಸ್ಸನ್ನು ನಿಯಂತ್ರಣಕ್ಕೆ ತಂದಾಗ ನಿಜವಾದ ಭಗವದ್ ಅನುಭೂತಿ ಕೊಡಬೇಕಾಗಿದ್ರೆ ರುದ್ರದೇವರ ಅನುಗ್ರಹ ಬೇಕು ನೋಡಿ. ಮನಸ್ಸು ಶುದ್ಧವಾಗದೆ ಧ್ಯಾನ ಇಲ್ಲ, ಧ್ಯಾನ ಇಲ್ಲದೆ ಭಗವಂತನ ಉಪಾಸನೆ ಇಲ್ಲ. ನಮಗೆ ಭಗವಂತನ ಉಪಾಸನೆಯ ದಾರಿಯಲ್ಲಿ ಕೊಂಡೋಗಿ ಆ ಸತ್ಯದ ದಾರಿಯಲ್ಲಿ ಭಗವತ್ ಸಾಕ್ಷಾತ್ಕಾರಕ್ಕೆ ಮನಸ್ಸನ್ನು ಅಣಿ ಮಾಡುವವರೇ ರುದ್ರದೇವರು. ಬಹಳ ದೊಡ್ಡ ವಸ್ತು ನಮಗೆ ಸಾಧನೆಯಲ್ಲಿ ಭಾರಿ ದೊಡ್ಡ ಉಪಕಾರ ರುದ್ರದೇವರದ್ದು. ಅದರಿಂದಲೇ ಪ್ರಪಂಚೇ ಚ ಪಂಚವನ್ ಮಮ ಮನಸ್ತಮಸ್ತಾಡಯ, ನನ್ನ ಮನಸ್ಸಿನಲ್ಲಿರುವ ಕತ್ತಲನ್ನು ತೆಗೆದು ಭಗವಂತನ ಕಡೆಗೆ ಹೋಗಲಿಕ್ಕೆ ನೆರವು ಮಾಡಿಕೊಡು ಅಂತ ರುದ್ರದೇವರನ್ನು ನಾರಾಯಣ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಅಂಥ ದೊಡ್ಡ ವಿಭೂತಿ ರುದ್ರಾಣಾಂ ಶಂಕರಚಾಸ್ಮಿ. ಹಾಗಾದರೆ ಈಗ ಆದಿತ್ಯ ರುದ್ರ ಬಂದ ತಕ್ಷಣ ನೆನಪಾಗುವುದು ರುದ್ರನ ಸ್ನೇಹಿತ ಕುಬೇರ ಸ್ತ್ರ್ಯಂಬಕ ಸಖಃ ಅಂತ. ರುದ್ರನ ಸ್ನೇಹಿತ ಪಕ್ಕ ನೆನಪಾಗುದು. ಯಾಕಂದ್ರೆ ಇನ್ನೊಂದು ಕಾರಣ ಇದೆ ಅದಕ್ಕೆ. ಶಿವ ನೆನಪಾದ ಕೂಡಲೇ ನಮಗೆ ಇನ್ನೊಂದು ನೆನಪಾಗುವುದು ಐಶಾನ್ಯ, ಶಿವನ ದಿಕ್ಕು. ಉತ್ತರ ದಿಕ್ಕಿನ ದೇವತೆ ಚಂದ್ರ, ಇವನು ಚಂದ್ರಮೌಳೀಶ್ವರ. ಚಂದ್ರ ನೆನಪಾಗ್ತಾನೆ. ಚಂದ್ರ ಬಂದಾಗಿದೆ. ನಕ್ಷತ್ರಾಣಂ ಶಶಿ, ನಕ್ಷತ್ರಗಳ ದೇವತೆ ಚಂದ್ರ ಹಿಂದೆ ಬಂದಾಗಿದೆ. ಆ ಉತ್ತರ ದಿಕ್ಕಿನ ಇನ್ನೊಬ್ಬ ದೇವತೆ ಅವನ ಅಕ್ಕಪಕ್ಕದ ಕುಬೇರ ಮತ್ತು ಅವನು ತ್ರ್ಯಂಬಕ ಸಖ. ಹೀಗೆ ತಕ್ಷಣ ಈಶ್ವರನ ವಿಷಯ ಬಂದ ಕೂಡಲೇ, ಮನಸ್ಸಿನ ವಿಷಯ ಬಂದ ಕೂಡಲೇ ಕುಬೇರ ವಿತ್ತಪಃ ಅಂದರು. ಯಾಕೆಂದರೆ ಇಬ್ಬರು ಎರಡರದ್ದು ಪೋರ್ಟ್ಫೋಲಿಯೋ ಒಂದೇ. ಅವರು ಒಳಗಿನ ವಿತ್ತದ ಒಡೆಯ, ಇವನು ಹೊರಗಿನ ವಿತ್ತದ ಒಡೆಯ. ಒಳಗಿನ ವಿತ್ತ ಅಂದರೆ ಜ್ಞಾನ, ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಒಳಗಿನ ವಿತ್ತವನ್ನು ರಕ್ಷಣೆ ಮಾಡುವವರು ರುದ್ರದೇವರು. ಹೊರಗಿನ ವಿತ್ತ ಮಟೀರಿಯಲ್ ವೆಲ್ತ್, ಅದನ್ನು ರಕ್ಷಣೆ ಮಾಡೋರು. ಈಗ ಅಕ್ಕಿ ಮುಡಿ ಯಾವ್ಯಾವುದೋ ಬಂದದ್ದನ್ನೆಲ್ಲ ಮಾರಿ, ಅನ್ಯಾಯವಾಗಿ ಮಾಡಿದ ದುಡ್ಡು ಉಂಟಲ್ಲ, ಇದಕ್ಕೆಲ್ಲ ಕುಬೇರ ಒಡೆಯ. ಆಮೇಲೆ ನಾವು ಮಿನಿಸ್ಟರ್ ಆಗಬೇಕಾಗಿದ್ದರೆ ಎಷ್ಟು ಕೊಡಬೇಕು, ಚೀಫ್ ಮಿನಿಸ್ಟರ್ ಆದರೆ ಎಷ್ಟು ಕೋಟಿ ಕೊಡಬೇಕು, ಅದೆಲ್ಲ ಕೊಟ್ಟು ಆಗ್ತಾರಲ್ಲ ಕೆಲವರು, ಅದನ್ನು ಒಡೆಯ ಕುಬೇರ. ಮತ್ತೆ ಜನರ ಅಭಿಪ್ರಾಯಕ್ಕೋಸ್ಕರ ಕೂತು ಬಿಡ್ತಾವಲ್ಲ ಕುರ್ಚಿಯಲ್ಲಿ, ಎಷ್ಟೆಷ್ಟೋ ಕೋಟಿ ರೂಪಾಯಿ ಕೊಟ್ಟು ಅದನ್ನು ಕಿತ್ತುಕೊಂಡು, ಆಮೇಲೆ ಜನರು ನಮ್ಮನ್ನು ಆರಿಸಿ ಬಂದದ್ರಿಂದ ಅನಿವಾರ್ಯವಾಗಿ ನಾವು ಕೂತಿದ್ದೇವೆ ಅಂತ ಜನರ ಮುಂದೆ ಹೇಳ್ತಾರೆ ಧೈರ್ಯವಾಗಿ, ನಾಚಿಕೆ ಇರದೆ. ಅದು ಬಹಳ ಆಶ್ಚರ್ಯ. ಸೋತು ನಾನು ಅದೇ ಮೊನ್ನೆ ಒಂದು ಗಣಿತ ಹೇಳಿದ್ದೆ. ನಮ್ಮ ರಾಜಕೀಯದ ಗಣಿತ ಇಷ್ಟೇ, ಏನು ಅಂದರೆ ಇಲ್ಲಿ ಯಾರನ್ನು ಗೆಲ್ಲಿಸಲಿಲ್ಲ ಜನ, ನೀವು ಎಲ್ಲವೂ ನಾಲಾಯಕು ಅಂತ ಹೇಳಿದರು. ಅದಕ್ಕೆ ಇವೆಲ್ಲ ಕೂತ್ಕೊಂಡು ಸೋತವನು ಕೂಡಿಸು ಸಿಕ್ಕೊಟ್ಟು ಗೆದ್ದವನು ಅಂತ ಕೂತ್ಬಿಟ್ಟು ನಾವೇ. ಇದು ಒಂದು ಹೊಸ ಗಣಿತ ಅಲ್ವಾ? ಸೋತವನು ಕೂಡಿಸು 3 ಜನ ಸೋತವರು ಒಟ್ಟಾದರೆ ನಮಗೆ ಬಹುಮತ ಅಂತ. ಇದು ಎಲ್ಲರೂ ಕೇಳಿದ್ದೀರಿ ನೀವು? ಯಾವ ಶಾಲೆಯಲ್ಲಿ ಅದು ಈ ಗಣಿತ ಹೇಳಿಕೊಟ್ಟದ್ದು? ಇದು ಈಗ ನಮ್ಮ ಹುಡುಗರು ಮಾಡ್ಬೋದಲ್ವಾ? 20 ಮಾರ್ಕ್ನ ಹುಡುಗರು 3 ಜನ ಒಟ್ಟಾಗೋದು, ನಾವು ಫಸ್ಟ್ ಕ್ಲಾಸು ಅಂತ. ಯಾಕೆ ನಾವು 3 ಜನ ಒಟ್ಟಿಗೆ ಸೋತವನು ಕೂಡಿಸು, ಫೇಲಾದವನು ಫೇಲಾದವನು ಈಸ್ ಈಕ್ವಲ್ ಟು ಫಸ್ಟ್ ಕ್ಲಾಸ್. ಏನು ಹೇಳ್ತಾವೆ ಇವು ರಾಜಕಾರಣಿಗಳು? ಬಾಯಿ ಉಂಟ ಇವುಗಳಿಗೆ ಮಾತಾಡಲಿಕ್ಕೆ? ಮರ್ಯಾದೆ ಇದ್ದರೆ ಅಲ್ವಾ ಏನು ಮಾಡಲಿ ತಯಾರು. ಈ ದೇಶ ಏನು ಮಾಡಿದ್ರು ಸುಮ್ಮನೆ ಕೂತ್ಕೊಳ್ತಾರೆ, ಯಾರು ಅಬ್ಜೆಕ್ಟ್ ಮಾಡೋದಿಲ್ಲ, ಕ್ವಶನ್ ಮಾಡೋದಿಲ್ಲಲ್ಲ. ಹೀಗಿದೆ ಪರಿಸ್ಥಿತಿ. ಹಾಗಾಗಿ ಒಳಗಿನ ಸಂಪತ್ತು, ಮನಸ್ಸಿನ ಸಂಪತ್ತು ಅಂದರೆ ವಿಸ್ಟಮ್, ಜ್ಞಾನ ಸಂಪತ್ತು. ಅದಾದ ಕೂಡಲೇ ವಿತ್ತಪಃ ಹೊರಗಿನ ಸಂಪತ್ತು. ಅಷ್ಟೇ ಅಲ್ಲ, ಅವನ ಮನಸ್ಸಿನ ದೇವತೆ, ಇವನು ಫಿಸಿಕ್, ದೇಹದ ದೇವತೆ, ಶರೀರದ ದೇವತೆ. ಸೊ ಮನಸ್ಸು ಮತ್ತು ಶರೀರ. ಶಿವ ಮನಸ್ಸಿನ ದೇವತೆ, ಕುಬೇರ ದೇಹದ ಈ ಭೌತಿಕ ಶರೀರ ದೇವತೆ, ಶಿವ ಜ್ಞಾನದ ದೇವತೆ, ಇವನು ಹೊರಗಿನ ಸಂಪತ್ತಿನ ದೇವತೆ. ಹಾಗಾಗಿ ಮತ್ತು ಅವರು ದೋಸ್ತಿಗಳು, ತ್ರ್ಯಂಬಕ ಸಖ, ಕುಬೇರ ಇವನು ಬಂದ ಕೂಡಲೇ ಕುಬೇರ ಬಂದ, ವಿತ್ತಪಃ. ಹೊರಗಿನ ವಿತ್ತವನ್ನು ರಕ್ಷಣೆ ಮಾಡುವ ಅಂತ.
ಅದು ಯಾಕೋ ವ್ಯಾಕರಣದವರಿಗಂತೂ ಒಂದು ಅಯಂ ದ್ರವ್ಯ ಪುಮಾನ್ ಅಂತ ಹೇಳಿಬಿಟ್ರೆ ಶ್ರೇಷ್ಠ ಪುಮಾನ್ ಅಂತ ಅರ್ಥ. ಅವ್ರಿಗೆ ದ್ರವ್ಯ ಅನ್ನೋದಕ್ಕೆ ಶ್ರೇಷ್ಠ ಅಂತ ಅರ್ಥ. ಅಂತ ವ್ಯಾಕರಣದವರಿಗೆ ಒಂದು ಸೂತ್ರ ಬರೆದು ಬಿಟ್ಟಿದ್ದಾನೆ ಪಾಣಿನಿ. ಶ್ರೇಷ್ಠ ಅಯಂ ದ್ರವ್ಯ ಪುಮಾನ್ ಅಂದು ಬಿಟ್ಟರೆ ದೊಡ್ಡ ಮನುಷ್ಯಪ್ಪ ಅಂತ. ಯಾಕಂದರೆ ದ್ರವ್ಯ ಇದ್ದವರು ದೊಡ್ಡ ಮನುಷ್ಯ ಅಂತ ಆವಾಗಲೇ ಬಂದುಬಿಟ್ಟಿದೆ ಭ್ರಮೆ ವ್ಯಾಕರಣದವರಿಗೆ. ಅಯಂ ದ್ರವ್ಯ ದ್ರವ್ಯಮಸ್ಯ ಅಸ್ತಿ ಇದು ದ್ರವ್ಯ. ದುಡ್ಡಿದ್ದವರು ದೊಡ್ಡವರು ಅಂತ. ದ್ರವ್ಯ ಪುಮಾನ್ ಅಂದರೆ ಸಂಸ್ಥೆ ದೊಡ್ಡ ಮನುಷ್ಯ ಅಂತ ಅರ್ಥ. ಯಾಕೋ ಸೂತ್ರ ಬರೆದ್ರು ಚಾಲ್ತಿಯಲ್ಲಿ ಬರಲಿಲ್ಲ ಅದು ಸಂಸ್ಥ ಭಾಷೆಯಲ್ಲಿ, ಯಾರೂ ಪಂಡಿತರು ಬಳಸಲಿಲ್ಲ. ಅದು ಸೂತ್ರ ಬರೆದು ಬಿಟ್ಟಿದ್ದಾನೆ, ದ್ರವ್ಯ ಶಬ್ದ ಹಾಕಿಬಿಟ್ರೆ ದೊಡ್ಡವ ಅಂತ ಅರ್ಥ ಅಂತ. ಅದರಿಂದ ಕುಬೇರ ಬಂದ, ದೊಡ್ಡ ಮನುಷ್ಯ ಆಗೋದು ಕುಬೇರನಿಂದಾಗಿ. ಆದರೆ ಅವರು ಒಂದು ವಿಷಯ, ಅವನ ದೇಹದ ಅಭಿಮಾನಿ, ಆಮೇಲೆ ಬಾಹ್ಯವಿತ್ತದ ಅಭಿಮಾನಿ. ಅವನಿಗೆ ಹೆಸರು ಎಷ್ಟು ವಿಚಿತ್ರವಾದಿಟ್ರು ನೋಡಿ. ವಿತ್ತಪ ಅಂತ ಇಲ್ಲಿ ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ. ಶಂಕರಃ, ಈಗ ನಾವು ಭಗವಂತನಿಗೆ ಮನಃ ಅನ್ನೋ ಹೆಸರಿನಿಂದ, ಭಗವಂತನಿನ್ನ ಇನ್ನೊಂದು ಹೆಸರು ಚೇತನ ಅನ್ನೋ ಹೆಸರಿನಿಂದ ಉಪಾಸನೆ ಮಾಡಬೇಕು. ಇವತ್ತು ಭಗವಂತನ ಇನ್ನೊಂದು ಹೆಸರು ಶಂಕರಃ. ಇಡೀ ಜಗತ್ತಿಗೆ ಆನಂದವನ್ನು ಕೊಡತಕ್ಕಂಥ ಶಕ್ತಿ. ಏತಸ್ಸೀವ ಭೂತಸ್ಯ ಅನ್ಯಾನಿ ಭೂತಾನಿ ಆನಂದಸ್ಯ ಮಾತ್ರಾಮ ಉಪಜೀವಂತಿ. ಆನಂದದ ಒಂದು ಎಳೆ ನಮ್ಮಲ್ಲಿ ಇದ್ದರೆ ಅದು ಆ ಮಹಾ ಆನಂದದ ಒಂದು ಫ್ಲ್ಯಾಶು. ಅದರಿಂದ ಅವನು ಶಂಕರ. ಮುಂದಿನ ಹೆಸರು ವಿತ್ತಪ. ವಿತ್ತ, ನಮ್ಮಲ್ಲಿರ್ತಕ್ಕ ಯಾವ ವಿತ್ತವೂ ಇರಲಿ, ಅದು ದೈವಿ ವಿತ್ತ ಇರಲಿ, ಮಾನುಷಿ ವಿತ್ತ ಇರಲಿ, ದಿವ್ಯ ಸಂಪತ್ತಿರಲಿ, ಮನುಷ್ಯ ಸಂಪತ್ತಿರಲಿ, ಅದೆಲ್ಲವನ್ನು ಕೊಟ್ಟು ನಮ್ಮನ್ನು ರಕ್ಷಿಸುವ ಭಗವಂತ. ಅದರಿಂದ ಅವನು ವಿತ್ತಪ. ಅದು ಬಿಟ್ಟರೆ ಆ ಪೋರ್ಟ್ಫೋಲಿಯೋ ಇರೋದು ವಿತ್ತಪ. ಫೈನಾನ್ಸ್ ಮಿನಿಸ್ಟರು ಯಾರು ಅಂದರೆ ಕುಬೇರ. ಕುಬೇರ ಅಂತ ಹೆಸರು ನೋಡಿ. ದುಡ್ಡು ದೇಹದ ಅಭಿಮಾನಿ ದೇವತೆ ಅವನು, ಮತ್ತು ದುಡ್ಡಿನ ದೇವತೆ ಅವನು ಕುಬೇರ. ಬೇರ ಅಂದರೆ ಏನು ಗೊತ್ತುಂಟಾ? ಬೇರ ಅಂದರೆ ಸಂಸ್ಕೃತದಲ್ಲಿ ಬೇರಿಗೂ ಹೆಸರಿದೆ. ಬೇರು ಅಂತ, ರೂಟ್ ಅಂತ ಹೇಳ್ತೇವಲ್ಲ ನಾವು ಕನ್ನಡದಲ್ಲಿ, ಅದಕ್ಕೂ ಬೇರ್ ಅಂತ ಹೇಳ್ತಾರೆ. ಆಮೇಲೆ ನಿಜವಾಗಿ ಬೇರಮ್ ಅಂದರೆ ನಮ್ಮ ಎಲ್ಲ ಧರ್ಮಾಚರಣೆಗೆ ರೂಟ್ ಆಗಿರ್ತಕ್ಕಂಥ ಈ ಶರೀರಕ್ಕೆ ಬೇರ್ ಅಂತ ಹೇಳೋದು. ಕುಬೇರ ಅಂದರೆ ಕೆಟ್ಟ ಶರೀರದವ ಅಂತ, ಅವಲಕ್ಷಣದ ದೇಹದವ ಅಂತ. ಕುಬೇರನಿಗೆ ದೇವತೆಗಳಲ್ಲೇ ಕುಬೇರನಷ್ಟು ಅವಲಕ್ಷಣದ ಶರೀರ ಇನ್ಯಾವ ದೇವತೆಗಳಿಗೂ ಇಲ್ಲ ಅಂತ ಕುಬೇರನ ಮೂರ್ತಿ ಲಕ್ಷಣ ಹೇಳುವವರು ಹೇಳ್ತಾರೆ. ಅವನಿಗೆ ನೀವು ಚಿತ್ರ ನೋಡಿರ್ಬೋದು, ಸ್ವಲ್ಪ ಈ ಚೈನೀಸು ಜಪನೀಸು ಚಿತ್ರಗಳು ಬರುತ್ತೆ, ಸ್ವಲ್ಪ ಡೊಳ್ಳು ಹೊಟ್ಟೆ, ಸ್ವಲ್ಪ ವಿಕಾರ ಮನುಷ್ಯ. ಯಾಕೆಂದರೆ ವಿತ್ತಪ ನೋಡಿ, ದುಡ್ಡು ಹೆಚ್ಚಾದಗಳೇ ಮೊದಲು ದೊಡ್ಡದಾವುದು ಹೊಟ್ಟೆ. ಆದ್ದರಿಂದ ಅವನು ವಿತ್ತಪ, ಡೊಳ್ಳು ಹೊಟ್ಟೆ, ಸ್ವಲ್ಪ ವಿಕೃತ. ಆದ್ದರಿಂದ ವಿತ್ತಪನಿಗೂ ವಿಕೃತ ಶರೀರ, ಶರೀರ ಅಭಿಮಾನಿಯಾಗಿ ಅವನು ಸ್ವಂತ ಶರೀರ ನೆಟ್ಟಿಗೆ ಇಟ್ಟುಕೊಳ್ಳಿಕ್ಕಾಗಿಲ್ಲ ಅಂಥ ವಿತ್ತಪ ಅವ. ಬಹಳ ರೋಚಕವಾಗಿದೆ ಈ ಚಿಂತನೆಗಳೆಲ್ಲ. ಅವನು ದೇಹಾಭಿಮಾನಿ, ಆದರೆ ಕುದೇಹ. ವಿತ್ತಪ ಕುಬೇರ. ವಿತ್ತಪ ಯಕ್ಷರಕ್ಷಸಾಂ. ವಿತ್ತಪ ಕುಬೇರನ ಆಡಳಿತದಲ್ಲಿ ಇರತಕ್ಕವರು, ಅವನ ಅಧೀನವಾಗಿರತಕ್ಕವರು ಯಕ್ಷರು ಮತ್ತು ರಾಕ್ಷಸರು. ನಿಮಗೆ ಗೊತ್ತಿದೆ, ಮಹಾಭಾರತದಲ್ಲಿ ಭಾಗವತದಲ್ಲಿ ತುಂಬ ಕಥೆಗಳು ಬರುತ್ತೆ. ಧ್ರುವನ ತಮ್ಮ ಉತ್ತಮ ಅನ್ನುವವನು ಕುಬೇರನ ಪರಿವಾರದ ಯಕ್ಷ ರಾಕ್ಷಸರ ಹತ್ರ ಯುದ್ಧ ಮಾಡಿ ಸತ್ತು ಹೋಗ್ತಾನೆ. ಸತ್ತು ಹೋದ ಮೇಲೆ ಧ್ರುವ ಕುಬೇರನ ಮೇಲೆ ಯುದ್ಧ ಸಾರ್ತಾನೆ. ಆಮೇಲೆ ವಿಷ್ಣು ಭಕ್ತ ಅಂತ ಧ್ರುವ ಅವನನ್ನು ಸನ್ಮಾನ ಮಾಡಿ ಕಳಿಸ್ತಾನೆ. ಯಕ್ಷನನ್ನು ಕೊಂದಕ್ಕೆ ನೀನು ಯಕ್ಷರನ್ನು ಕೊಲ್ಲಿಲ್ಲ, ಯಕ್ಷರು ನಿನ್ನ ತಮ್ಮನನ್ನು ಕೊಲ್ಲಿಲ್ಲ. ನಯಕ್ಷಾಹ ಭ್ರಾತರಂತವ. ಯಕ್ಷರು ನಿನ್ನನ್ನು ತೊಂದರೆ ಮಾಡಲಿಲ್ಲ, ನಿನ್ನ ತಮ್ಮನನ್ನು ಕೊಲ್ಲಿಲ್ಲ, ನೀನು ಯಕ್ಷರನ್ನು ಕೊಲ್ಲಿಲ್ಲ. ಮತ್ತೆ ಭಗವಂತನ ಇಚ್ಛೆ ಕೊಂದಿತು ಅಂತ ಹೇಳ್ತಾನೆ ಕುಬೇರ. ಭಗವಂತನ ಸಂಕಲ್ಪ ಗೆದ್ದಿತು. ಎಷ್ಟೋ ಜನ ನಿನ್ನ ತಮ್ಮ ಸಾಯಬೇಕು ಅನ್ನೋದು ಭಗವತ್ ಸಂಕಲ್ಪ, ಎಷ್ಟೋ ಜನ ಯಕ್ಷರು ನಿನ್ನ ಕೈಲಿ ಸಾಯಬೇಕು ಅನ್ನೋದು ಭಗವತ್ ಸಂಕಲ್ಪ. ನಡೆಯಿತು ಅಷ್ಟೇ. ನೀನು ಜವಾಬ್ದಾರ ಅಲ್ಲ, ನಾನು ಜವಾಬ್ದಾರ ಅಲ್ಲ, ನಮ್ಮ ಯಕ್ಷರು ಜವಾಬ್ದಾರರಲ್ಲ ಅಂತ ಸಂತೈಸಿ, ನಿನಗೆ ಏನು ಬೇಕು ಕೇಳು, ನೀನು ಯಕ್ಷರನ್ನು ಕೊಂದದ್ರಿಂದ ನನಗೆ ಬೇಸರ ಇಲ್ಲ, ಬೇಕಾದ ವರವನ್ನು ಕೇಳು. ಧ್ರುವ ಹೇಳ್ತಾನೆ, ನನಗೆ ಇನ್ನಷ್ಟು ವಿಷ್ಣು ಭಕ್ತಿ ಹೆಚ್ಚಾಗುವ ವರ ಕೊಡು, ಇನ್ನೇನು ಬೇಡ ಅಂತ. ಅಂಥ ವರ ಕೊಟ್ಟು ಕಳಿಸಿದ್ದ. ಇದು ಯಾಕೆ ಈ ಕಥೆ ಹೇಳಿದೆ ಅಂದರೆ, ಸಾಮಾನ್ಯವಾಗಿ ಯಕ್ಷರು ರಾಕ್ಷಸರು ಕುಬೇರನ ವಶ. ಭೀಮಸೇನ ವ್ಯಾಲಿ ಆಫ್ ಫ್ಲವರ್ಸ್, ಪುಷ್ಪಗಳ ಒಂದು ರಾಶಿ ಇರತಕ್ಕಂಥ ಜಾಗ. ಅದು ಈಗ ಪ್ರಾಯ ನಾವು ಅದನ್ನು ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಕರಿಬೋದು. ಅಲ್ಲಿ ಬೇಕಾಶ್ ಪುಷ್ಪಗಳಿದೆ. ಸೌಗಂಧಿಕ ಪುಷ್ಪ ತರುವುದಕ್ಕೋಸ್ಕರ ಭೀಮಸೇನ ಹೋದಾಗ ಅಲ್ಲಿ ಯಕ್ಷರಾಕ್ಷಸರು ತಡೆದರು. ಅದು ಕುಬೇರನ ಆಡಳಿತಕ್ಕೆ ಒಳಪಟ್ಟಿದ್ದು. ಯಕ್ಷರಾಕ್ಷಸರು ತಡೆದರು. ಅವ್ರನ್ನೆಲ್ಲರನ್ನ ಭೀಮಸೇನ ಕೊಂದ.
ಅಲ್ಲಿರತಕ್ಕಂಥ ಯಕ್ಷರು ರಾಕ್ಷಸರನ್ನು ಭೀಮಸೇನ ಸಂಹಾರ ಮಾಡಿ ಉಳಿದವರು ಹೆದರಿ ಓಡಿದರು. ದುರ್ಯೋಧನ ಇವನಿಗೆ ಮುಂದೆ ಕುಬೇರನಿಗೆ ದೂರು ಕೊಟ್ಟರು, ಇವನು ಬಂದ್ಬಿಟ್ಟ. ಹೀಗೆ ಯಕ್ಷರಾಕ್ಷಸರ ಯುದ್ಧ ಭೀಮಸೇನನ ಜೊತೆಗಾದದ್ದು ಅಥವಾ ಧ್ರುವನ ಕಥೆಯಲ್ಲಿ ತುಂಬ ಕಡೆ ಪುರಾಣದಲ್ಲಿ ಬರುತ್ತೆ. ಅವಾಗೆಲ್ಲ ಅವರ ನಿಯಂತ್ರಣ ಮಾಡಿದವ. ಇಲ್ಲಿಯೂ ಅಷ್ಟೇ, ಭೀಮಸೇನ ಯುದ್ಧ ಮಾಡಿದ ಆ ಕಡೆಗೆ ಸಮಾಧಾನ ಮಾಡಲಿಕ್ಕೆ ಬರುವವನು ಕುಬೇರನೇ. ಯಕ್ಷರು ರಾಕ್ಷಸರು ಅಂತ ಅಂದರೆ, ಯಕ್ಷರು ಅಂದರೆ ವಿಚಿತ್ರ ಶಬ್ದ. ಆ ಶಬ್ದದ ಅರ್ಥ ನೀವು ತಿಳ್ಕೋಬೇಕು. ಯಕ್ಷರು ಅಂದರೆ ಒಂಥರದ ಯಕ್ಷ ಭಕ್ಷಣೆ ಅಂತ. ಜಕ್ಷಣ ಯಕ್ಷಣ ಒಂದೇ ಅಂದರೆ ಅವರು ಮನುಷ್ಯರನ್ನು ಸಿಕ್ಕಿದರೆ ಕಿತ್ತು ತಿನ್ನುವವರು, ನರಮಾಂಸ ಭಕ್ಷಕರು ಅಂತ ಅರ್ಥ ಯಕ್ಷರು ಅಂದರೆ. ರಕ್ಷಸ್ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಬೆಟರು ಅಂತ ಕೆಲವರದ್ದು ಏನು ಅಂದರೆ ರಕ್ಷಂತಿ ಏಭ್ಯ ಅಂತ. ರಾಕ್ಷಸರು ಅಂದರೆ ಅವರಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು, ಅವ್ರ ಕೈಯಲ್ಲಿ ಸಿಕ್ಕಿದ್ರೆ ನಮ್ಮ ಕತೆ ಮುಗಿಯಿತು, ಹೀಗೆ ಕೆಲವರ ಅರ್ಥ. ಕೆಲವರು ತಿನ್ನುವುದಕ್ಕೆ ನರಮಾಂಸ ಸಿಕ್ಕಿದಾಗ, ಒಬ್ಬ ಮನುಷ್ಯ ಸಿಕ್ಕಿದಾಗ ಕೆಲವರು ಭಕ್ಷಣೆ ಮಾಡಿದ್ರಂತೆ. ಭಕ್ಷಣೆ ಮಾಡಿದವರು ಯಕ್ಷರಾದರು. ಇರಲಿ ಪಾಪ ಬದುಕೊಳ್ಳಿ ಅಂತ ರಕ್ಷಣೆ ಮಾಡಿದವರು ರಾಕ್ಷಸರಾದರು ಅಂತ. ಅದರಲ್ಲಿ ಆ ನರಮಾಂಸ ಭಕ್ಷಕರಲ್ಲಿ ಸ್ವಲ್ಪ ಕರುಣೆ ಇದ್ದವರು ರಾಕ್ಷಸರು, ನಿರ್ದಯವಾಗಿ ನರಮಾಂಸ ಭಕ್ಷಕರು ಅಂತ ಇನ್ನು ಕೆಲವರು ನಿರ್ವಚನ ಬರೀತಾರೆ. ಏನೇ ಇರಲಿ ಅದೊಂದು ಗುಂಪು. ಅವರು ಉಗ್ರರು, ಒಂದು ಥರದ ದುಷ್ಟಶಕ್ತಿಗಳು, ಕುಬೇರನ ನಿಯಂತ್ರಣದಲ್ಲಿ ಇರುವ ದುಷ್ಟಶಕ್ತಿಗಳು. ನಾವು ಜಪ ಮಾಡುವಾಗ ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭುವಿ ಸಂಸ್ಥಿತಾ ಏ ಭೂತ ಅಂತರಿಕ್ಷಸ್ಥಾ ಏ ಭೂತ ದಿವಿ ಸಂಸ್ಥಿತಾ ಅಂತ ಹೋಗಲಿ ಅಂತ ಹೇಳ್ತೇವಲ್ಲ, ಅವೆಲ್ಲ ನಮಗೆ ವಿಘ್ನ ಮಾಡಲಿಕ್ಕೋಸ್ಕರ ಇರುವ ದುಷ್ಟಶಕ್ತಿಗಳು ವಾತಾವರಣದಲ್ಲಿ. ಅದರ ನಿಯಾಮಕ ಇದು. ಈ ಭೂತ ಪ್ರೇತಗಳ ನಿಯಮನ ಒಂದು ರುದ್ರದೇವರ ಕೈಯಲ್ಲಿ, ಒಂದು ಕುಬೇರನ ಕೈಯಲ್ಲಿ, ಅಲ್ಲೇ ಆ ಕಡೆ ಇರೋರು. ಹಾಗಾಗಿ ಯಕ್ಷರಾಕ್ಷಸರ ಒಡೆಯನಾದ ಕುಬೇರ ಹೇಗೆ ಆದ ಯಕ್ಷರಾಕ್ಷಸರ ಒಡೆಯ? ಅಷ್ಟು ಯಕ್ಷರಾಕ್ಷಸರ ನಿಯಂತ್ರಣ ಕುಬೇರನಿಗೊಬ್ಬನಿಗೆ ಹೇಗೆ ಸಾಧ್ಯ ಆಯಿತು ಅಂದರೆ, ಆ ನಿಯಾಮಕ ಶಕ್ತಿಯಾಗಿ ವಿತ್ತಪನಲ್ಲಿ ಕೂತೆ ನಾನು ವಿತ್ತಪ, ಅವನೊಳಗೆ ಆಸಕ್ತಿಯಾಗಿ ವಿಭೂತಿಯಾಗಿ ನಾನು ಕೂತೆ. ರುದ್ರದೇವರ ವಿಷಯ ಮುಗಿಯಿತು. ಈಗ ವಸು ರುದ್ರ ಆದಿತ್ಯ 3 ಗಣಗಳಲ್ಲಿ ಇನ್ನು ಬೇಕಾಗಿರತಕ್ಕಂಥದ್ದು. ಈಗ ಒಂದು ವಸುರುದ್ರ ಆದಿತ್ಯ, ಇನ್ನೊಂದು ಅಗ್ನಿವಾಯು ಆದಿತ್ಯ. ಯಜ್ಞದಲ್ಲಿ ಬೆಳಗಿನ ಸಾಯಂಕಾಲ ಮಧ್ಯಾಹ್ನದ ವಸುರುದ್ರ ಆದಿತ್ಯ ಆಯಿತು. ಮತ್ತು ಅಗ್ನಿವಾಯು ಭೂಸ್ಥಾನದಲ್ಲಿ ಪ್ರತೀಕ ಅಗ್ನಿ, ಭಗವಂತನ ಆರಾಧನೆಗೆ. ಅಂತರಿಕ್ಷದಲ್ಲಿ ವಾಯು, ಸ್ವರ್ಗದಲ್ಲಿ ಆದಿತ್ಯ. ಅಗ್ನಿವಾಯು ಆದಿತ್ಯ ಆಯಿತು, ವಾಯು ಆಯಿತು, ಇನ್ನು ಹೇಳಬೇಕಾದ್ದು ಅಗ್ನಿ. ಆದಿತ್ಯರಾಯಿತು, ರುದ್ರರಾಯಿತು, ಇನ್ನು ಹೇಳಬೇಕಾದ್ದು ವಸುಗಳು. ಹೀಗೆ ವಸುಗಣದ ಉಲ್ಲೇಖ ಮಾಡಬೇಕು, ಅಗ್ನಿಯ ಉಲ್ಲೇಖ ಆಗಬೇಕೀಗ. ಅಷ್ಟರ ತನಕದ್ದು ಕೃಷ್ಣ ಹೇಳಿದ. ಅದನ್ನೇ ವಸೂನಾಂ ಪಾವಕಶ್ಚಾಸ್ಮಿ ಅಂತ. ಇಷ್ಟು ಒಂದಕ್ಕೊಂದು ಲಿಂಕ್ ಇದೆ ಅವನ ಇದರಲ್ಲಿ. ನನ್ನನ್ನು ಪಾವಕ ಅಂತ ಉಪಾಸನೆ ಮಾಡು. ಅಷ್ಟವಸುಗಳಲ್ಲಿ ಅಗ್ನಿ ನಾನು. ಅಷ್ಟವಸುಗಳೆಲ್ಲ 18ನೇ ಕಕ್ಷೆಯಲ್ಲಿ ಇರುವವರು, ಅಗ್ನಿ ಮಾತ್ರ 12ನೇ ಕಕ್ಷೆಯಲ್ಲಿ 15ನೇ ಕಕ್ಷೆಯಲ್ಲಿದ್ದಾನೆ, ಭಾಳ ಎತ್ತರದಲ್ಲಿದ್ದಾನೆ ಅವನು. ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸ್ತು ವಿಭಾವಸು. ಇದು 8 ವಸುಗಳು, ಅಷ್ಟವಸುಗಳು. ಇದರಲ್ಲಿ ಅಗ್ನಿ ಒಬ್ಬ ಇದ್ದಾನೆ. ಉಳಿದ 7 ಜನರಿಗೆ ಬೇರೆ ಬೇರೆ ಹೆಸರುಗಳಿದೆ. ಈಗ ಅಗ್ನಿಗೂ ಹಾಗೆ. ನಿಮ್ಗೆ ಇನ್ನೊಂದಲ್ಲಿ ಏನು ಉಂಟು ಗೊತ್ತುಂಟಾ? ಅಗ್ನಿ ಅಂತಿರೋಲ್ಲ, ಮತ್ತೆ ಅನಲ ಅಂತಿರುತ್ತೆ. ಅನಲ ಅಂತ ಅಗ್ನಿ ಅಂತ ಹೆಸರು. ಇನ್ನೊಂದು ಕಡೆ ಅನಲ ಅಂತ ಇರುತ್ತೆ ಅಷ್ಟವಸುಗಳಲ್ಲಿ, ಇಲ್ಲಿ ಅಗ್ನಿ ಅಂತಿದೆ. ಇನ್ನೊಂದು ಕಡೆ ವೈಶ್ವಾನರ ಅಂತಿರುತ್ತೆ. ಹೆಸರುಗಳು ಬೇರೆ ಆಗ್ತಾ ಇರುತ್ತೆ, ಆದರೆ ವ್ಯಕ್ತಿಗಳು ಬೇರೆ ಅಲ್ಲ, ನಾಮಗಳು ಬೇರೆ. ದ್ರೋಣ ಪ್ರಾಣ ಅನ್ನುವ ಹೆಸರುಗಳು ಬೇರೆ ಬೇರೆ ಹೆಸರುಗಳು ಬರ್ತವೆ. ದ್ರೋಣನಿಗೆ ಧರ ಅಂತ ಇನ್ನೊಂದು ಹೆಸರಿದೆ. ಭಾರತದಲ್ಲಿ ಧರ ಅಂತ ಹೇಳಿದ್ದಾರೆ, ಇಲ್ಲಿ ದ್ರೋಣ ಅಂತ ಹೇಳ್ತಾರೆ. ಅದು ಒಬ್ಬನೇ ವ್ಯಕ್ತಿಗೆ 2 ಹೆಸರುಗಳು. ಹೀಗೆ ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸ್ತು ವಿಭಾವಸು. ಇವರು 8 ಮಂದಿ ವಸುಗಳು. ಇವರು ಅಷ್ಟವಸುಗಳೇ ಪ್ರಾತಃ ಕಾಲದ ಅಷ್ಟಾಕ್ಷರ ಮಂತ್ರದಿಂದ, ಗಾಯತ್ರಿ ಛಂದಸ್ಸಿನಿಂದ ಆರಾಧನೆ ಮಾಡುವ ಪ್ರಾತರ್ಯಜನ, ಪ್ರಾತಃ ಸವನ ಉಂಟಲ್ಲ, ಅದರ ದೇವತೆಗಳು. ಹಾಗೇನೆ ಅಗ್ನಿವಾಯು ಆದಿತ್ಯ, ಅದರ ಭೂಸ್ಥಾನದಲ್ಲಿ ಉಪಾಸನೆ ಮಾಡಬೇಕಾದಂಥ ಭಗವಂತನ ಪ್ರತೀಕ ಅಗ್ನಿ. ನಾವು ಅಗ್ನಿಯಲ್ಲೇ ತಾನೇ ಪೂಜೆ ಮಾಡೋದು. ಆ ದೃಷ್ಟಿಯಿಂದಲೂ ಅಗ್ನಿ ಬರಬೇಕು. ವಸುಗಳ ಉಲ್ಲೇಖ 2 ವಿಧದಿಂದಲೂ ಈಗ ಅಗ್ನಿ, ರುದ್ರ ಆಯಿತು, ಆದಿತ್ಯ ಆದ್ಮೇಲೆ ಬರಬೇಕಾದವ. ವಸೂನಾಂ ಪಾವಕಶ್ಚಾಸ್ಮಿ. ವಸುಗಳಲ್ಲಿ ಅಗ್ನಿ ಎನ್ನುವನು ಉಳಿದ 7 ಮಂದಿಗಿಂತ ಎತ್ತರದಲ್ಲಿ ಹೇಗೆ ನಿಂತ. ಈಗ ಸನಕ ಸನಂದನ ಸನಾತನ ಸನತ್ಕುಮಾರ್ 4 ಜನರು ಒಟ್ಟಿಗೆ ಸೃಷ್ಟಿಯಾದವರು. ಆದರೆ ಸನಕ ಸನಂದನ ಸನಾತನರು ಎಲ್ಲೋ ಇದ್ದಾರೆ, ಕೆಳಗೆ 18 ಮೆಟ್ಲಿಗೆ ಕೆಳಗಿದ್ದಾರೆ. ಇವನು ಸನತ್ ಕುಮಾರ ಇಂದನು 8ನೇ ಮೆಟ್ಲಲ್ಲಿದ್ದಾನೆ. ಇದ್ದಕ್ಕಿದ್ದಾಗೆ ಅವನಿಗೆ ಅಷ್ಟು ಅಪ್ಲಿಫ್ಟ್ಮೆಂಟ್ ಹೇಗೆ ಬಂತು?
ಆ ಜೀವವನ್ನು ಸೃಷ್ಟಿ ಯೋಗ್ಯತೆ ಅದು. ಅಲ್ಲಿ ಅಷ್ಟು ಎತ್ತರದಲ್ಲಿ ಅಲ್ಲಿ ವಿಶಿಷ್ಟವಾದ ಸನ್ನಿಧಾನ ಭಗವಂತನದು. ಏನು ಸನತ್ ಕುಮಾರ ನಾಮಕನಾದ ಭಗವಂತನ ಒಂದು ರೂಪವೇ ಸನತ್ ಕುಮಾರನಲ್ಲಿ ಸನ್ನಿಹಿತವಾಗಿದೆ. ಹಾಗೆ ಸನಕ ಸನಂದನ ಸನಾತನರಲ್ಲಿಲ್ಲ. ಈಗ ನಿಮಗೊಂದು ದೃಷ್ಟಾಂತ ಕೊಡುವುದಿದ್ದರೆ ಪಾಂಡವನಾಂ ಧನಂಜಯ ಅಂತ ಬರುತ್ತಲ್ಲ, ಏನು ವಿಶೇಷ? ಭೀಮಸೇನ ಅಂತ ಹೇಳಬೇಕಿತ್ತಲ್ವ ಅಂತ ಕೆಲವರದು. ಏನ್ರಿ ಕೃಷ್ಣ ಪಾಂಡವನಾಂ ಧನಂಜಯ ಅಂತ ಹೇಳಿಬಿಟ್ಟ, ನಮ್ಮ ಭೀಮಸೇನರನ್ನು ಹೇಳಲೇ ಇಲ್ಲ ಅಂತ ಭೀಮಸೇನಾಚಾರ್ಯ ಬೇಜಾರು. ನಮ್ಮ ಭೀಮಸೇನ ಹೆಸರೇ ಹೇಳಲಿಲ್ಲ, ಏನು ಕಥೆ ಅಂತ. ಇನ್ನೂ ಕೆಲವ್ರದ್ದು ಆಕ್ಷೇಪ ಏನು ಗೊತ್ತುಂಟಾ? ಇದು ಅಲ್ಲ, ಈ ಕೃಷ್ಣ ಉಪದೇಶ ಮಾಡಿದಲ್ವ, ಉಪದೇಶ ಮಾಡುವಾಗ ಅರ್ಜುನನಿಗೆ ಯಾಕೆ ಉಪದೇಶ ಮಾಡಿದ್ದು? ಭೀಮಸೇನ ದೇವರು ಇರುವಾಗ, ಅಂಥ ಯೋಗ್ಯ ಅಧಿಕಾರಿಗಳಿರುವಾಗ ಅವರನ್ನು ಬಿಟ್ಟು ಅರ್ಜುನಿಗೆ ಯಾಕೆ ಹೇಳಿದ್ದು ಅಂತ. ನಾನು ಹೇಳಿದೆ, ಸ್ವಾಮಿ ಇದು ಇಷ್ಟು ದೊಡ್ಡ ಪ್ರಶ್ನೆ ಮಾಡಬಾರ್ದು ನೀವು. ಯಾಕೆಂದರೆ ಏನೋ ನಿಮ್ಮ ಸ್ವಲ್ಪ ಬುದ್ಧಿ ಇದೆ ಅಂತ ತಿಳ್ಕೊಂಡಿರ್ತೇವೆ ನಾವು ಕೇಳೋರಿಗೆ. ಇಷ್ಟು ದೊಡ್ಡ ಪ್ರಶ್ನೆ ಮಾಡಿ ನಮಗೆ ಡಿಸಪಾಯಿಂಟ್ಮೆಂಟ್ ಆಗಿಬಿಡುತ್ತೆ. ಯಾಕೆಂದರೆ ಯಾರು ದೊಡ್ಡರೋ ಅವರು ಪ್ರಶ್ನೆ ಹಾಕ್ತಾರೆ, ಯಾರಿಗೆ ಗೊತ್ತಿಲ್ಲ ಅವರಿಗೆ ಉತ್ತರ ಕೊಡೋದು, ಸೀನಿಯಾರಿಟಿ ಮೇಲೆ ಉತ್ತರ ಕೊಡೋದಲ್ಲ. ಭೀಮಸೇನ ಸೀನಿಯರು ಅಲ್ಲ, ಒಳ್ಳೆ ಕಷ್ಟ ಆಯ್ತು. ಕ್ಲಾಸ್ನಲ್ಲಿ ಒಬ್ಬ ಹುಡುಗ ಪ್ರಶ್ನೆ ಹಾಕ್ತಾನೆ, ಏಯ್ ನೀನು ಕೂತ್ಕೋ, ಸೀನಿಯರ್ ಮೋಸ್ಟ್ ನೀನು ಕೇಳು ಅಂತ ಹೇಳೋದ. ಅಲ್ಲ, ಯಾರಿಗೆ ಗೊತ್ತಿಲ್ಲ ಅವನು ಹೇಳಿ. ಅರ್ಜುನನಿಗೆ ಗೊತ್ತಿಲ್ಲ, ಪ್ರಶ್ನೆ ಹಾಕಿದ. ಭೀಮಸೇನಿಗೆ ಪ್ರಶ್ನೆ ಬರಲಿಲ್ಲ, ಅವನಿಗೆ ಉತ್ತರ ಯಾಕೆ ಕೊಡಬೇಕು? ಇಷ್ಟು ಕಾಮನ್ ಸೆನ್ಸ್ ಇಲ್ಲ. ಭೀಮಸೇನ ದೇವರು ಯೋಗ್ಯತೆಯಲ್ಲಿ ದೊಡ್ಡವರಲ್ವ, ಅವ್ರು ಯಾಕೆ ಹೇಳಲಿಲ್ಲ? ಒಳ್ಳೆ ಕಷ್ಟ ಆಯ್ತಲ್ಲ. ಭೀಮಸೇನಿಗೆ ಪ್ರಶ್ನೆ ಬರಲಿಲ್ಲ, ಅವ್ರು ಯಾಕೆ ಹೇಳಬೇಕು? ಯಾರಿಗೆ ಜಿಜ್ಞಾಸೆ ಬಂತು ಅವ್ರಿಗೆ ಹೇಳಬೇಕಲ್ವ. ಅದೊಂದು ಸೀನಿಯಾರಿಟಿ ಮೇಲೆ ಅಪಾಯಿಂಟ್ಮೆಂಟ್ ಅದು. ಅಥವಾ ಅವನಿಗೆ ಬಂದು ಭೀಮಸೇನ ದೇವರು ನಾ ಯುದ್ಧ ಮಾಡೋಲ್ಲ ಅಂತ ಅರ್ಜುನಿಗೆ ಗೊಂದಲ ಆಗಿದ್ದರೆ ಭೀಮಸೇನಿಗೆ ಹೇಳಬೇಕು. ಭೀಮಸೇನಿಗೆ ಗೊಂದಲವೇ ಆಗಲಿಲ್ಲ, ಅವನು ಕ್ಲೀನಾಗಿ ಯುದ್ಧ ಮಾಡ್ತಾ ಇದ್ದ. ಎಷ್ಟು ವಿಚಿತ್ರ ಅಂತಂದರೆ, ಭೀಮಸೇನನ ಮಗ ಘಟೋತ್ಕಜ ಮೊಮ್ಮಗ ನಿಷ್ಠ್ಯ ಸತ್ತಾಗ ಹತ್ತದ್ದು ಅರ್ಜುನ ಹೊರತು ಭೀಮಸೇನ ಅಲ್ಲ. ನೀವು ನೋಡಿ ಮಹಾಭಾರತದಲ್ಲಿ ಒಂದು ಕರ್ತವ್ಯ ಕೇಳಿದ ಮೇಲೆ ನಿರ್ವಂಚನೆಯಿಂದ ಮಾಡ್ತಾವ. ತನ್ನ ಮಕ್ಕಳು ಸತ್ತಾಗ ಅವನು ಅಳ್ಳಿಲ್ಲ. ಯಾಕೆಂದರೆ ನನಗೆ ಅಳೋ ರೈಟ್ ಇಲ್ಲಪ್ಪ. ಯಾಕೆ? ನನ್ನ ಶತ್ರುವಿನ ಮಕ್ಕಳು ಸತ್ತಾಗ ನಾನು ಅಳ್ಳಿಲ್ಲ, ನನ್ನ ಮಕ್ಕಳು ಸತ್ತಾಗ ನಾನು ಅಳಬಾರ್ದು ಅಂತ. ಅದು ಅರ್ಜುನ ಆಗಲ್ಲ. ಶತ್ರುವಿನ ಮಕ್ಕಳು ಸತ್ತಾಗ ಖುಷಿಪಟ್ಟ, ತನ್ನ ಮಕ್ಕಳು ಸತ್ತಾಗ ಓ ಅಂತ ಹೋಗಿದ. ಅದಕ್ಕೆ ಅವನಿಗೆ ಉಪದೇಶದ ಅಗತ್ಯ ಬಂತು. ಸೊ ಯಾರಿಗೆ ಗೊಂದಲ ಉಂಟು ಅವರಿಗೆ ಉಪದೇಶ ಮಾಡಬೇಕಾ? ಸೀನಿಯಾರಿಟಿ ಮೇಲೆ ಭೀಮಸೇನ ಯಾಕೆ ಮಾಡಲಿಲ್ಲ? ಅಲ್ಲ, ಇಂಥ ಪ್ರಶ್ನೆ ಹಾಕುವುದೇ ದಡ್ಡತನ ಅಲ್ವ. ಆಮೇಲೆ ಭೀಮಸೇನೂ ಆಯಿತು. ಹೇಳುವಾಗಲೂ ಅರ್ಜುನ ಹೇಳಿಲ್ಲ. ವಿಶೇಷ ಏನು ಗೊತ್ತುಂಟ? ಪಂಚಪಾಂಡವರಲ್ಲಿಯೂ ಭಗವಂತನ ಸನ್ನಿಧಾನ ಉಂಟು, ಅದೊಂದು ವಿಶೇಷ. ಅಲ್ಲದೆ ಅರ್ಜುನನಲ್ಲಿ ಒಂದು ವಿಶೇಷ ಸನ್ನಿಧಾನ ಉಂಟು, ಅದು ವಿಶೇಷ. ಅದು ಆ ಅವತಾರದಲ್ಲಿ ಅರ್ಜುನನ ಉದ್ಧಾರಕ್ಕೋಸ್ಕರ ಒಂದು ವಿಶೇಷ ಸನ್ನಿಧಾನ, ಅದು ಉಳಿದ ಪಾಂಡವರಲ್ಲಿ ಇಲ್ಲ. ಅದಕ್ಕೋಸ್ಕರ ಪಾಂಡವನಾಂ ಧನಂಜಯ ಅಂತ. ನಾನು ವಿಶೇಷ ವಿಭೂತಿ ರೂಪದಿಂದ ಅರ್ಜುನನಲ್ಲಿ ಸನ್ನಿಹಿತನಾಗಿದ್ದೇನೆ. ಆ ನರನಾಮಕ ರೂಪ ಅರ್ಜುನನಲ್ಲಿ ಇಂದ್ರಾವಿಷ್ಟವಾದ ಒಂದು ರೂಪ ಇದೆ, ನರನಾಮಕವಾದ ಒಂದು ವಿಶೇಷ ರೂಪ ಇದೆ. ಅದು ಅರ್ಜುನಲ್ಲಿ ಮಾತಿಡುದು, ಧರ್ಮರಾಜನಲ್ಲಿ, ಭೀಮನಲ್ಲಿ, ನಕುಲ ಸಹದೇವರಲ್ಲಿ ಇಲ್ಲ. ಅದಕ್ಕೋಸ್ಕರ ಪಾಂಡವನಾಂ ಧನಂಜಯ ಅಂತ ಹೇಳ್ತಾರೆ. ಇದೆಲ್ಲ ಹಾಗೇನೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ವಿಶೇಷ ಅರ್ಥವನ್ನು ಇಟ್ಟುಕೊಂಡು ಆ ವೈಶಿಷ್ಟ್ಯ ಇಲ್ಲಿ ಹಾಗೆ. ಅರ್ಜುನ ಶ್ರೇಷ್ಠ, ಸನಕ, ಸನಂದನ, ಸನಾತನ ಇವ್ರು ಮೂರು ಮಂದಿ ಎಲ್ಲೋ ಕೆಳಗೆ 18 ಕಕ್ಷೆಯಿಂದ ಕೆಳಗಿದ್ದಾರೆ. ಇವನು 8ನೇ ಕಕ್ಷೆಯಲ್ಲಿ ನಿಂತ ಸನತ್ಕುಮಾರ. ಸನತ್ಕುಮಾರ ನಾಮಕವಾದ ವಿಶೇಷ ರೂಪ ಅವನಲ್ಲಿ. ಸ್ವಯಂ ಭಗವಂತನದ್ದೇ ಸನತ್ಕುಮಾರ ಅಂತ ಒಂದು ಅವತಾರ ಇದೆ. ಸನತ್ಕುಮಾರ ಅಂತ ಭಗವಂತನ ಮಗನದ್ದು ಒಂದು ಅವತಾರ ಇದೆ. ಸನತ್ಕುಮಾರ ಅಂದರೆ ಭಾಳ ವಿಚಿತ್ರ, ಅವನು ಭಾರಿ ಭಾಗ್ಯಶಾಲಿ. ನೋಡಿ, ಅವನು ಸ್ಕಂದ ಅಂತ, ರುದ್ರಪುತ್ರನಾಗಿ ಅವನೇ ಸ್ಕಂದ, ವಿಷ್ಣುಪುತ್ರನಾಗಿ ಅವನೇ ಪ್ರದ್ಯುಮ್ನ, ಬ್ರಹ್ಮಪುತ್ರನಾಗಿ ಅವನೇ ಸನತ್ಕುಮಾರ. 3 ತ್ರಿಮೂರ್ತಿಗಳಲ್ಲಿಯೂ ಮಗನಾಗಿ ಹುಟ್ಟುವ ಭಾಗ್ಯ ಪಡೆದ ಮಹಾದೇವತೆ ಅವನು ಸನತ್ಕುಮಾರ. ಸ್ಕಂದ, ಪ್ರದ್ಯುಮ್ನ, ಅವನಲ್ಲಿ ಸನತ್ಕುಮಾರ ನಾಮಕ ಭಗವಂತನ ವಿಶೇಷ ಅವತಾರ, ಅವನ ಆವೇಶ. ಹಾಗಾಗಿ ಅದೇ ಥರ ಇಲ್ಲಿ ಪಾವಕ ಇಡೀ ಜಗತ್ತನ್ನು ಪಾವನಗೊಳಿಸತಕ್ಕಂಥ ಶಕ್ತಿಯಾಗಿ ನಾನು ಅಗ್ನಿಯಲ್ಲಿ ತುಂಬಿದ್ದೇನೆ ಅಂತ. ಆದ್ದರಿಂದ ಅಷ್ಟವಸುಗಳಲ್ಲಿ ಅಗ್ನಿ ದೊಡ್ಡವನಾಗಿಬಿಟ್ಟ. ನನ್ನ ಮುಖ್ಯ ಭೂಮಿಯಲ್ಲಿ ನನ್ನ ಆರಾಧನೆಗೆ ಮುಖ್ಯ ಪ್ರತೀಕ ಅವನು. ಯಾಕೆಂದರೆ ಅವನು ಪಾವಕ. ಹೌದಲ್ಲ? ವಿಷಯ ಏನು ಗೊತ್ತುಂಟ? ಈ ಪಾವಕ ಅನ್ನೋ ಶಬ್ದವನ್ನು ಬಳಸಿದ್ರಿಂದ ಕೃಷ್ಣ ಸೂಚಿಸುವಂಥ ನಾವು ದೇವರನ್ನ ಅಗ್ನಿಯಲ್ಲೇ ಯಾಕೆ ಉಪಾಸನೆ ಮಾಡಬೇಕು? ಯಾಕೆಂದರೆ ದೇವರು ಅಂದರೆ ಏನು ಕಾನ್ಸೆಪ್ಟ್ ನಮ್ಮದು? ಒಂದು, ಅದು ಜ್ಯೋತಿಷಾಂ ಜ್ಯೋತಿ. ಎರಡನೇದ್ದು, ಅದು ಪವಿತ್ರಾಣಾಂ ಪವಿತ್ರಂ ಯಹ ಮಂಗಲಾನಾಂಚ ಮಂಗಲಂ. ಅದು ಎಲ್ಲವನ್ನೂ ಪಾವನಗೊಳಿಸುವ ಶಕ್ತಿ ದೇವರು ಅಂದರೆ. ನಮಗೆ ಹಾಗಾದರೆ ಲೋಕದಲ್ಲಿರುವ ಯಾವ ವಸ್ತು ಆಗಬಹುದು? ಮಣ್ಣು ಉಪಯೋಗ ಇಲ್ಲ. ಯಾಕೆಂದರೆ ಮಣ್ಣು ಪಾವನಗೊಳಿಸೋದಿಲ್ಲ, ಕೊಳಕು ಮಾಡುವಂಥದ್ದು. ನೀವು ಕೈ ಹಾಕಿದರೆ ಕೈಯೆಲ್ಲ ಕೆಸರೆ, ಮಣ್ಣು ಅಲ್ಲ. ಹಾಗಾದರೆ ಮಣ್ಣು ಕೆಸರಾದರೂ ಕೂಡ ನೀರು ಹಾಕಿದರೆ ಅದು ಕ್ಲೀನ್ ಆಗುತ್ತೆ. ನೀರು ಪಾವಕ ಅಂತ ಹೇಳೋಣ, ಅದು ಅಲ್ರಿ. ಹೌದು, ಕೆಸರಿಗೆ ನೀರು ಹಾಕಿದರೆ ಕೈ ಸ್ವಚ್ಛ ಆಗುತ್ತೆ, ಆದರೆ ನೀರಿಗೆ ಕೆಸರು ಹಾಕಿದ್ರೆ ನೀರು ಕೆಸರೇ ಆಗೋದು.
ಕೊಚ್ಚೆ ನೀರು ಅಂತೇವೆ ನಾವು. ಮಳೆಗಾಲದಲ್ಲಿ ನೀರು ಹರ್ಕೊಂಡು ಹೋದಾಗ ಕೆಸರನ್ನೆಲ್ಲ ಕೊಚ್ಚಿಕೊಂಡು, ನೀರು ಕೊಚ್ಚೆ, ನೀರು ಸ್ವಚ್ಛ ಅಲ್ಲ, ನೀರು ಕೊಳಕೆ. ಹಾಗಾದರೆ ಯಾವುದು? ಮಣ್ಣಲ್ಲ, ನೀರಲ್ಲ. ಮತ್ತು ಗಾಳಿ ಆಕಾಶ ಅದು ಕಣ್ಣಿಗೆ ಕಾಣೋದು. ನಮ್ಮ ಪ್ರತೀಕದಲ್ಲಿ ಸ್ವಚ್ಛವಾದ ಪ್ರತೀಕ ಯಾವುದು? ಗಾಳಿ ಆಕಾಶ ಪ್ರತೀಕವೇ ಆಗೋದಿಲ್ಲ. ಪ್ರತೀಕ ಆಗಬಹುದಾದಿರುವುದು ಮೂರು: ಮಣ್ಣು, ನೀರು, ಬೆಂಕಿ. ಮಣ್ಣು ಸ್ವಚ್ಛ ಅಲ್ಲ, ಕೊಳಕು. ನೀರು ಸ್ವಚ್ಛ ಅಲ್ಲ, ಕೊಳಕಾಗತ್ತೆ. ಬೆಂಕಿ ಕೊಳಕ ಆಗೋದಿಲ್ಲ. ಅದು ಒಂದೇ ಪವಿತ್ರ. ನಮಗೆ ಕಣ್ಣಿಗೆ ಕಾಣುವ ವಸ್ತುವಿನಲ್ಲಿ ಭಗವಂತನ ಪ್ರತೀಕದ ಅನುಸಂಧಾನಕ್ಕೆ ಅರ್ಹತೆ ಇರತಕ್ಕ ಪಾವಕ ಎಲ್ಲವನ್ನು ಕ್ಲೀನ್. ಏನು, ನೀವು ಮಲವನ್ನು ಹಾಕಿ, ಸುಟ್ಟು ಬೂದಿ ನಿರ್ಮಲ. ಆಮೇಲೆ ಅದು ಮಲ ಅಂತ ದೂರ, ಅದು ಯಾರು ಮತ್ತೆ ಮಲ ಅಂತ ಅದನ್ನು ಅಸಹ್ಯ ಪಡುವುದಿಲ್ಲ. ಬೆಂಕಿಯಲ್ಲಿ ಸುಟ್ಟು ಹೋದರೆ ಅದು ವಿಭೂತಿ ಕಡೆಗೆ ಹಚ್ಕೊಳ್ಳೋದೆ, ಅದು ಶುದ್ಧ. ಆಮೇಲೆ ಯಾರು ಅದನ್ನು ವಿಭೂತಿ ಅಂತ ಹೆಸರೇ ವಿಭೂತಿ, ಆಮೇಲೆ ಅದು ಈ ಭೂತಿ ಅದು ಮತ್ತೆ. ಹಾಗಾಗಿ ಎಲ್ಲವನ್ನೂ ಸ್ವಚ್ಛಗೊಳಿಸ್ತಕ್ಕ ಶಕ್ತಿ ಅದು. ಪಾವಕಾನ್ ತಾನು ಸ್ವತಃ ತೀರ್ಥೋದಗಂಚ ವಹ್ನಿಶ್ಚ ನಾಣ್ಯತ ಶುದ್ಧಿಮರ್ಹತಃ ಅಂತ ಒಂದು ಮಾತು ಹೇಳ್ತಾನೆ ಭೌಭೂತಿ. ಬೆಂಕಿ ಅಪವಿತ್ರ ಆದರೆ ಅದನ್ನು ಮತ್ತೆ ಪವಿತ್ರ ಮಾಡೋದು ಯಾವುದರಿಂದ? ತೀರ್ಥವೇ ಅಪವಿತ್ರ ಆದರೆ ಅದಾಗಿದೆ. ಈಗ ಅವನು ಹೇಳಿದಾಗ ಈಗ ಆಗಿಬಿಟ್ಟಿದೆ. ತೀರ್ಥವೇ, ಗಂಗೆಯೇ ಇಂಪ್ಯೂರ್ ಆದರೆ, ಪೊಲ್ಯೂಟ್ ಆದರೆ ಅದನ್ನು ಯಾವುದರಿಂದ ಮತ್ತೆ ಸ್ವಚ್ಛ ಮಾಡೋದು? ನಮ್ಮ ಪಾಪಗಳನ್ನು ತೊಳೆಯುವ ಗಂಗೆ ಅದೇ ನಮ್ಮ ಪಾಪಗಳನ್ನು ಹೊತ್ತು ಅದೇ ಗೊಳಗಾಗ್ಬಿಟ್ರೆ ಮತ್ತೆ ತೊಳೆಯೋರು ಯಾರು ಅಂತ. ತೀರ್ಥೋದಕಂಚ ವಹ್ನಿಶ್ಚ ನಾಣ್ಯತ ಶುದ್ಧಿ ಮರಹದ. ಇನ್ಯಾರು ಶುದ್ಧಿ ಮಾಡಬೇಕು? ಹಾಗೆ ಇಡೀ ಜಗತ್ತನ್ನು ಸ್ವಚ್ಛಗೊಳಿಸಿ ಕ್ಲೀನ್ ಮಾಡ್ತಾ. ಬೆಂಕಿ ಅಂದರೆ ಮುಗಿದೋಯ್ತು, ಸ್ವಚ್ಛ ಅದು. ಅದರಲ್ಲಿ ಮೈಲಿಗೆ ಇಲ್ಲ, ಅದು ಕೊಳೆ ಇಲ್ಲೇ ಇಲ್ಲ, ಏನು ಹಾಕಿದ್ರು ಸ್ವಚ್ಛ. ಅಂಥ ಬೆಂಕಿ. ಆದ್ದರಿಂದ ಅದು ಪವಿತ್ರಾಣಾಂ ಪವಿತ್ರಂ. ಇನ್ಯಾವುದೂ ಭಗವಂತನ ಪವಿತ್ರದಿಂದ ಪವಿತ್ರ ಅನ್ನೋ ಆ ಪಾವಕತ್ವದ ಚಿಂತನೆಗೆ ಸರಿಯಾಗಿ ಅನ್ವರ್ಥವಾಗುವ ಪ್ರತೀಕವೇ ಇಲ್ಲ ಜಗತ್ತಿನಲ್ಲಿ. ಅದಕ್ಕೋಸ್ಕರ ಅಗ್ನಿ ಪ್ರತೀಕದಲ್ಲಿ ಉಪಾಸನೆ, ವಿಶೇಷ ಸನ್ನಿಧಾನ. ಭೂಮಿಯಲ್ಲಿ ಅಗ್ನಿನಾರಾಯಣ ಅಂತ, ಅಗ್ನಿಯಲ್ಲೇ ಭಗವಂತನ ವಿಶೇಷ ಸನ್ನಿಧಾನ. ಅಗ್ನಿ ಪ್ರತೀಕದಲ್ಲಿ ಪೂಜೆ ಮಾಡಿದಷ್ಟು ಫಲ ನೀವು ಯಾವುದೇ ಪಂಚಲೋಹದ ಪ್ರತಿಮೆಯಲ್ಲಿ ಮಾಡಿದರೆ ಇಲ್ಲ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಪಂಚಲೋಹದ ಪ್ರತಿಮೆಯಲ್ಲಿ ಮಾಡಿದರೂ ಕೂಡ ಅಗ್ನಿಹೋತ್ರ ಅಗ್ನಿ ಮೂಲಕ ಆಹುತಿ ಕೊಟ್ಟೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಭಗವಂತನ ವಿಶೇಷ ಸನ್ನಿಧಾನ ಅಗ್ನಿಯಲ್ಲಿ. ಅದಕ್ಕೆ ಕಾರಣ ಅವನು ಪಾವಕ. ಯಾವ ಉಳಿದ ಪಾವಕಗಳಿಲ್ಲ, ಎಲ್ಲವೂ ಕೊಳೆ ಮಾಡ್ತವೆ. ಇವನೊಬ್ಬರೇ ಪಾವನ ಮಾಡುವವನು. ಭಗವಂತನ ವಿಶೇಷವಾದಂಥ ಸನ್ನಿಧಾನದಿಂದ ಆ ಪವಿತ್ರಾಣಾಂ ಪವಿತ್ರ ಕ್ವಾಲಿಟಿಯ ಒಂದು ಸ್ವಲ್ಪ ಅಂಶ ಅಗ್ನಿಯಲ್ಲಿ ಬಂತು. ಒಂದು ಕಾರಣ ಇದು. ಇನ್ನೊಂದು ಪಾವಕ. ಪಾವಕ ಅಂದರೆ ಅವನು, ನಾವೀಗ ದೇವರಿಗೆ ಸಮರ್ಪಣೆ ಮಾಡ್ತೇವೆ. ದೇವರಿಗೆ ಸಮರ್ಪಣೆ ಮಾಡಿದಾಗ ಪಾವಕ ಅಂದರೆ ಅವನು ಪಾಚಕನೂ ಹೌದಲ್ವ, ಬರೇ ಪಾವಕ ಅಲ್ಲ. ದೇವರಿಗೆ ಸಮರ್ಪಣೆ ಮಾಡುವಂಥ ಏನು ಆಹಾರವನ್ನು ಬೇಯಿಸುವನು ಅವನು. ಆಮೇಲೆ ದೇವರಿಗೆ ಸಮರ್ಪಣೆ ಮಾಡಿದರೆ ಬೇರೆ ಯಾವುದೇ ವಿಗ್ರಹಕ್ಕೆ ನೀವು ಸಮರ್ಪಣೆ ಮಾಡಿದರೆ, ಒಂದು ಮಂಡಲ ಬಿಡಿದೆವು ಅಥವಾ ಒಂದು ಪ್ರತಿಮೆ ಇಟ್ಟೆವು, ಸರಿ, ಫಲವಡ ಕ್ಷೀರಾದಿ ಮಹಾನೈವೇದ್ಯಂ ಸಮರ್ಪಯಾಮಿ, ಮತ್ತೆ ತಗೊಂಡೆವು. ನಮಗೆ ಅಲ್ವಾ ಸಮರ್ಪಯಾಮಿ ಅಂತ ತೋರಿಸುವುದು. ಅವನಿಗೆ ತುಳಸಿದಳ, ನಮಗೆ ಹಾಲು ಹಣ್ಣು. ಅವನೇನು ತಿಂತಾನೋ? ತಿನ್ನೋಲ್ಲ. ಭಗವಂತನೇ ತಿನ್ನಬೇಕು. ಏನು ಮಾಡಬೇಕು? ಅದು ಒಂದೇ ಒಂದು ವಿಧಾನ. ಅಗ್ನೇ ಸ್ವಾಗ್ನೇಯದನ್ನಮ ಅಂದರೆ ಮತ್ತೆ ವಾಪಸ್ಸಿಲ್ಲ, ಜೀರ್ಣಿಸ್ಕೊಂಡು ಅಗ್ನಿ ಪ್ರತೀಕದಲ್ಲಿ ಅರ್ಪಿಸಿದ್ದನ್ನು ಮಾತ್ರ ಭಗವಂತ ಸ್ವೀಕರಿಸುವುದನ್ನು ನಾವು ಕಣ್ಣಾರೆ ನೋಡಬಹುದು. ಉಳಿದದ್ದು ಭಗವಂತ ಸ್ವೀಕಾರ ಮಾಡು, ಸ್ವೀಕಾರ ಮಾಡಿದ ಹಾಗೆ ಮಾಡು, ಮತ್ತು ನನಗೆ ಬೇಕು, ನೀನು ತಿನ್ಬೇಡ ಕಡೆಗೆ ಅಂತ ಹೇಳಿದಾಗ ನಾವು ತಿನ್ನುತ್ತಿದ್ರೆ ನಾವು ಸಮರ್ಪಣೆಯೇ ಮಾಡ್ತಿರ್ಲಿಲ್ಲ. ಅವು ಮಾರು ದಿನ ನಮ್ಮ ದೇವರು ತಿಂತಾನೆ, ನಮಗೆ ಇಲ್ಲಿ ಹೊಟ್ಟೆ ಸಾಕಾಗೋಲ್ಲ, ದೇವರನ್ನ ಯಾರು ಸಾಕ್ತಾರೆ, ಇನ್ನು ಮೇಲೆ ಪೂಜೆ ಬೇಡ ಅಂತ ಸ್ಟಾಪ್ ಆಗ್ತಿತ್ತು. ರಿಸೊಲ್ಯೂಷನ್ ಎಲ್ಲ ವೈದಿಕರು ಸೇರಿ ಒಂದು ರಿಸೊಲ್ಯೂಷನ್ ಮಾಡಿಬಿಡ್ತಿದ್ರು. ದಿನ ತಿನ್ನೋ ದೇವರಾದರೆ ನಾವು ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಮೊದಲು ದೇವರು ಮಾತು ಕೊಡ್ಬೇಕು, ನಾನು ತಿನ್ನೋಲ್ಲ, ಅನಶ್ನನ್ ಅನ್ಯೋಭಿಜಾಗಶೀತಿ, ಆ ಮಾತು ನಡೆಸ್ಕೊಡ್ತೇನೆ. ಮಾತು ಕೊಟ್ಟರೆ ಸಮರ್ಪಣೆ ಮಾಡಿಲ್ಲ, ಮಾಡೋಲ್ಲ ಅಂತ. ಹಾಗಲ್ಲ, ತಿನ್ನುವ ದೇವರು ಬೇಕು ಅಂದರೆ ಅಗ್ನಿ ಮಾತ್ರ, ಇನ್ನು ಯಾವ ಪ್ರತೀಕದಲ್ಲೂ ಆಗೋದು. ಅದಕ್ಕೆ ಅಂಥ ಭಗವಂತನ ಬಹಳ ಮುಖ್ಯ ಪ್ರತೀಕವಾಗತಕ್ಕಂಥ ವಿಶೇಷ ಸನ್ನಿಧಾನ ಅಗ್ನಿಯಲ್ಲಿ. ಪಂಚಾಗ್ನಿ ವಿದ್ಯೆ, ಅಗ್ನಿವಿದ್ಯೆ, ಅಗ್ನಿಯಲ್ಲಿ ಬಹಳ ಮಹತ್ವ ಕೊಟ್ಟಿದ್ದಾರೆ ಪ್ರಾಚೀನರು. ಹೀಗೆ ವಸೂನಾಂ ಪಾವಕಶ್ಚಾಸ್ಮಿ ಆಯಿತು. ಸಂಪತ್ತು ಅಂತ ಬಂತಿಲ್ಲಿ. ವಸುಗಳು ಅಂದರೆ ವಸುಗಳು, ಅಷ್ಟವಸುಗಳು. ವಿತ್ತೇಶ ಬಂದ, ವಿತ್ತೇಶ ಬಂದ ಕೂಡಲೇ ವಿತ್ತ ವಸು ವಸುಗಳು ಬಂದರು. ವಸು ಬಂದ ಕೂಡಲೇ ವಿಚಿತ್ರ ನೋಡಿ, ವಸು ಅಂದರೆ ಇನ್ನೊಂದು ಅರ್ಥ ಸಂಪತ್ತು ಅಂತ, ವಿತ್ತ ಅಂತ. ಆ ವಸು ಅಂದರೆ ಸಂಪತ್ತು. ಈ ದೇವತೆಗಳು ಕೂಡ
ಇವೆಲ್ಲ ನಮಗೆ ಜ್ಞಾನದ ಸಂಪತ್ತಿಗೆ ಪೋಷಕರಾದವರೇ, ಅದರಿಂದಲೇ ವಸುಗಳು. ಸಂಪತ್ತು ಬಂದ ಕೂಡಲೇ ಸಂಪತ್ತಿನ ನೆಲೆಯಾಗಿರ್ತಕ್ಕಂಥ ತಾಣ ಯಾವುದು ಭೂಮಿಯಲ್ಲಿ ಅದು ಬಂತು. ಮೇರು ಶಿಖರಿಣಾಮಹಂ ಅಂದರು. ಮೇರು ಯಾಕೆಂದರೆ ಅದು ಅದು ಅದಕ್ಕೆ ಹೆಸರೇನು? ಚಿನ್ನದ ಬೆಟ್ಟ ಅಂತ. ಹೇಮಾದ್ರಿಹಿ, ಚಿನ್ನದ ಬೆಟ್ಟ, ವಸುಗಳ ನೆಲೆ, ಅದು ಬಂಗಾರದ ನೆಲೆಯಾಗಿರತಕ್ಕಂಥದ್ದು. ಅದರಿಂದ ಶಿಖರಿಗಳಲ್ಲಿ ಚಿನ್ನಾಭರಣಗಳು, ನಾನಾ ವಿಧವಾಗಿರತಕ್ಕಂಥ ಅಮೂಲ್ಯವಾದ ಬೆಲೆ ಬಾಳುವ ಮೆಟಲ್ಗಳು ತುಂಬಿರುವ ಬೆಟ್ಟಗಳಲ್ಲಿ ಮೇರು ನಾನೊಂದು. ಪಾವಕ ಆದ್ಮೇಲೆ ಮೇರುಹು. ಈರಯತೀತಿ ಈರುಹು. ಈರು ಈರು ಅಂದರೆ ಪ್ರೇರಣೆ ಮಾಡುವವ, ನಮ್ಮನ್ನು ನಿಯಂತ್ರಿಸುವವ. ಆಗ ಈರುಹು ಅಂದರೆ ನಿಯಾಮಕ, ಪ್ರೇರಕ. ಮಾ ನವಿದ್ಯತೆ ಈರುಹು ಯಶೆ ಸಹ ಮೇರುಹು. ಯಾರಿಗೆ ಇನ್ನೊಬ್ಬ ಪ್ರೇರಣೆ ಮಾಡುವವನಿಲ್ಲವೋ ಅವನು ಸ್ವತಂತ್ರನ, ಅವನು ಮೇರು, ಭಗವಂತರ ಹೆಸರದು. ಈ ಮೇರು ಪರ್ವತ ಅದು ಚಿನ್ನದ ಹೇರು, ಚಿನ್ನದ ಬೆಟ್ಟ. ಅದು ಚಿನ್ನದ ಬೆಟ್ಟ ಅಂದರೆ ನಿಮಗೆ ಒಂದು ಕಥೆ ಹೇಳಬೇಕು. ಚಿನ್ನದ ಬೆಟ್ಟ ಅಂತ ಸುಮ್ಮನೆ ಕಲ್ಪನೆ ಅಲ್ಲ, ಕವಿ ಕಲ್ಪನೆ ಅಲ್ಲ. ಅದಕ್ಕೆ ಸ್ವರ್ಣ ಅಚಲ ಅಂತ, ಹೇಮಾದ್ರಿ ಅಂತ ಹೇಳುವಂಥದ್ದಕ್ಕೆ ನೀವು ಸ್ವಾಮಿ ರಾಮ ಅವರ ಹೆಸರು ಕೇಳಿದ್ದೀರಿ. ನಮ್ಮ ಕಾಲದಲ್ಲೇ ಇದ್ದವರು, ಬೆಂಗಳೂರಿಗೂ ಬಂದಿದ್ದರು, ಹಿಮಾಲಯದಲ್ಲಿ ಸಾಧನೆ ಮಾಡಿದವರು, ಮೊನ್ನೆವರೆಗೆ ಬದುಕಿದ್ದವರು. ಈಗ ಹಿ ಇಸ್ ನೋ ಮೋರ್, ನನಗೆ ತಿಳಿದ ಹಾಗೆ. ಅವರು ಬೆಂಗಳೂರಿಗೆ ಬಂದಿದ್ದರು. ಕರ್ನಾಟಕದಲ್ಲಿ ಅನೇಕ ಬಾರಿ ಕರ್ನಾಟಕದಲ್ಲಿ ಸಂಚಾರ ಮಾಡಿದ್ದರು. ಅವರು ಸಾಧನೆ ಮಾಡುವಾಗ ಉಡುಪಿಗೆ ಬಂದಿದ್ದರು. ಆಮೇಲೆ ಹರಿಹರದಲ್ಲಿ ಪ್ರವಾಹದಲ್ಲಿ ಈಜು ಬಿದ್ದು ಕೊಚ್ಚಿಕೊಂಡು ಹೋಗಿ ಆಚೆ ಮೇಲೆ ಬಂದಿದ್ದರು. ಉಡುಪಿಯಲ್ಲಿ ಹಿಂದೆ ಒಂದು ಬೈರಾಗಿಗಳ ವಸತಿ ಛತ್ರ ಅಂತಿತ್ತು, ಬೈರಾಗಿಗಳ ಛತ್ರ ಅಂತ. ಈಗ ಇಲ್ಲ ಅದು. ಅದು ಈಗ ಗೆಸ್ಟ್ ಹೌಸ್ ಆಗಿದೆ. ಈಗ ಬರುವಂಥವರಿಗೆ, ಯಾತ್ರಿಕರಿಗೆ ಗೆಸ್ಟ್ ಹೌಸ್ ಆಗಿದೆ. ಮುಂಚೆ ಬೈರಾಗಿಗಳಿಗೆ ಇರಲಿಕ್ಕೆ ಅಂತ ಒಂದು ಫ್ರೀ ಗೆಸ್ಟ್ ಹೌಸ್, ಅದ್ಮಾನ ಮಠದ ಜಾಗ. ಅಲ್ಲಿ ಬಂದು ಇರ್ತಿದ್ರು ಸ್ವಾಮಿ ರಾಮ ಅವರು ಗುರುಗಳು. ಯಾರಿಗೂ ಗೊತ್ತಾಗದ ಹಾಗೆ ಬಂದು ಎದ್ದು ಹೋಗ್ತಿದ್ರು. ಆ ಸ್ವಾಮಿ ರಾಮ್ ಅವರು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಸೈನ್ಸ್ ಸ್ಟೂಡೆಂಟ್, ಅವರು ಗ್ರ್ಯಾಜುಯೇಟ್. ಅವರು ಹಿಮಾಲಯದ ಯೋಗಿಗಳು ಒಬ್ಬರ ಹತ್ರ ಸಾಧನೆ ಮಾಡಲಿಕ್ಕೆ ಹೋದರು. ಸಾಧನೆ ಮಾಡಿದರು. ತುಂಬ ಇಲ್ಲಿ ಬೆಂಗಳೂರಿಗೆ ಬಂದಾಗ ಅವರು ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು. ಯಾರಾದರೂ ಡಾಕ್ಟ್ರ್ ಇದ್ದವರು ಬನ್ನಿ ಅಂದರು. ಡಾಕ್ಟ್ರುಗಳೆಲ್ಲ ಸ್ಟೆಥೋಸ್ಕೋಪ್ ಇಟ್ಕೊಂಡು ಬನ್ನಿ ಅಂದರು. ಬಂದರು. ಇವರು ಕೂತು ಶ್ವಾಸ ನಿರೋಧ ಮಾಡಿ ಕೂತರು. ನಂದು ಹಾರ್ಟ್ ಬೀಟ್ಸು ಅಥವಾ ಪಲ್ಸು ಇದ್ದರೆ ನೋಡಿ ಅಂತ ಹೇಳಿದ್ರು. ಹಾರ್ಟ್ ಬೀಟು ಇಲ್ಲ, ಪಲ್ಸು ಇಲ್ಲ. ಆಮೇಲೆ 5 ನಿಮಿಷ ಆದಮೇಲೆ ಈಗ ನೋಡಿ ಫಸ್ಟ್ ಕ್ಲಾಸ್ ಹಾರ್ಟ್ ಬೀಟ್ ಶುರುವಾಯಿತು. ಅದೆಲ್ಲ ಅಂದರೆ ನಿಮ್ಮ ವೈದ್ಯಕೀಯ ಶಾಸ್ತ್ರಕ್ಕೆ ಸಿಗದಂಥದ್ದು ಯೋಗಶಕ್ತಿ ಅದು ಅಂತ ಹೇಳಿ ಹೋಗಿದ್ವಿ. ಇಲ್ಲಿ ಬಂದಾಗ ಅದನ್ನು ಮಾಡಿ ತೋರಿಸಿದ್ರು. ಹೀಗೆ ಅವರು ಸೈನ್ಸ್ ಸ್ಟೂಡೆಂಟ್ ಆಗಿ ಅಭ್ಯಾಸ ಮಾಡಿ ಆಮೇಲೆ ಯೋಗಾಭ್ಯಾಸ ಮಾಡಿದವರು. ಆದರೆ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಓದಿದವರು ನೋಡಿ, ಒಂದು ಈ ಕಾಲೇಜ್ ವಿದ್ಯಾರ್ಥಿಗಳ ಒಂದು ಶೋಕಿ ಖಯಾಲಿ ಇತ್ತಂತೆ ಅವರಿಗೆ. ಒಳ್ಳೆ ಡ್ರೆಸ್ ಮಾಡೋದು ನೀಟಾಗಿ, ಕಾಲೇಜಿಗೆ ಹೋದಾಗಲೂ ನೀಟಾಗಿ ಡ್ರೆಸ್ ಮಾಡಿದ್ರೆ ಮತ್ತೆ ಯಾವಾಗ ಮಾಡೋದು, ಒಳ್ಳೆ ನೀಟಾಗಿ. ಮತ್ತು ಯಾಕಂದರೆ ಕಾಲೇಜಿನಲ್ಲಿ ಹುಡುಗಿಯರು ಇರ್ತಾರೆ, ಇವರು ಒಳ್ಳೆ ಸನ್ಯಾಸಿಗಳಾಗಿ ಹೋಗ್ಲಿಕ್ಕಾಗುತ್ತೆ. ಒಳ್ಳೆ ಚಂದದ ಡ್ರೆಸ್ಸು, ಒಳ್ಳೆ ಗರಿ ಪ್ಯಾಂಟು, ಸಿಲ್ಕು, ದಿನಕ್ಕೊಂದು ಬಣ್ಣ ಎಲ್ಲ ಮಾಡ್ತಿದ್ದೆ. ಸ್ವಲ್ಪ ಆ ವೇಷಭೂಷಣಗಳಲ್ಲಿ ತುಂಬ ಆಸಕ್ತಿ ಇತ್ತು ಅವರಿಗೆ. ಇವರು ಗುರುಗಳ ಹತ್ರ ಹೋದಾಗ ದಿನಕ್ಕೊಂದು ವೇಷ ಹಾಕೊಂಡು ಹೋಗ್ತಿದ್ದಂತೆ. ಹಿಮಾಲಯದ ಗುರುಗಳ ಹತ್ರ ಅವರ ಎಜುಕೇಷನ್ ಮುಗಿದ ಮೇಲೆ ಕೂಡ. ಮತ್ತು ಶ್ರೀಮಂತ ಮನೆತನ, ಮನೆಯಲ್ಲಿ ಬೇಕಾಷ್ಟು ಸಂಪತ್ತಿತ್ತು, ಕಾಲೇಜಿನಲ್ಲಿ ಓದಿದಂಥ ಮಾಡರ್ನ್ ಎಜುಕೇಷನ್ ಇತ್ತು, ಈ ಖಯಾಲಿ ಇತ್ತು. ಈ ಗುರುಗಳು ಒಂದು ದಿವಸ ಹೇಳಿದ್ರಂತೆ, ನಿನಗೆ ಯಾವುದು ಬೇಕು ಅಂತ ತೀರ್ಮಾನ ಮಾಡಿ ನಾಳೆ ಬಾ. ಇದು ಬರೆದಿದ್ದಾರೆ ಅವರು ತನ್ನ ಜೀವನಾನುಭವದಲ್ಲಿ ಬರೆದಿದ್ದಾರೆ. ಯಾವುದು ಬೇಕು ಅಂತ ತೀರ್ಮಾನ ಮಾಡಿ ನಾಳೆ ಬಾ. ನಿನಗೆ ಈ ಖಯಾಲಿ ಜೀವನವೇ ಬೇಕೋ, ಶ್ರೀಮಂತ ಜೀವನ, ದಿನಕ್ಕೊಂದು ಡ್ರೆಸ್ ಮಾಡಿಕೊಂಡು ಒಳ್ಳೆ ಮಜವಾಗಿ ಬದುಕಬೇಕು ಅಂತ ಆಸೆ ಉಂಟೋ, ಬಾ. ಇಲ್ಲಿ ಅಪೂರ್ವವಾದ ಶಿಖರದಲ್ಲಿ ಮನುಷ್ಯ ಮಾತ್ರಕ್ಕೆ ಗೊತ್ತಿಲ್ಲದೆ ಇರತಕ್ಕ ಸಂಪತ್ತಿನ ರಾಶಿ ಇದೆ. ಈ ಬೆಟ್ಟದ ಏಕಾಂತದ ಶಿಖರಗಳಲ್ಲಿ ನೀನು ಬೇಕಾದಷ್ಟು ಇಟ್ಕೊಂಡೋಗು, ನಾಳೆ ಕರ್ಕೊಂಡೋಗಿ ತೋರಿಸ್ತೇನೆ. ಪ್ರಪಂಚದಲ್ಲೇ ಶ್ರೀಮಂತನಾಗಿ ಬದುಕು. ಇಲ್ಲ ಯೋಗ ಸಾಧನೆ ಬೇಕು ಅಂತ ಉಂಟೋ, ಈ ಖಯಾಲಿ ಕಳಚಿ ನಾಳೆ ಲಂಗೋಟಿ ಉಟ್ಟು ಬಾ. ಎರಡರಲ್ಲಿ ಒಂದು ಆಯ್ಕೆ, ಅದು ಬೇಕು ಇದು ಬೇಕು ಅಂತ ನನಗೆ ಬರಬೇಡ ಅಂದರು ಅವರು. ಕಡೆ ಮರು ದಿವಸ ಅವರು ಲಂಗೋಟಿ ಉಟ್ಕೊಂಡು ಹೋದರು, ನನಗೆ ಬೇಡ ಅಂತ ಅವರು ಹೇಳಿದರು. ಈ ಬೆಟ್ಟದ ಶಿಖರಗಳಲ್ಲಿ
ಪ್ರಪಂಚದ ಯಾರ ಕಣ್ಣಿಗೂ ಬೀಳದ ಅಪಾರವಾದ ಸಂಪತ್ತಿನ ರಾಶಿ ಇದೆ. ಇದು ಧರ್ಮರಾಜನೇ ಗೊತ್ತಿತ್ತು. ಅವನು ಕೊನೆಗೆ ಅಶ್ವಮೇಧ ಯಾಗ ಮಾಡಬೇಕಾಗಿದ್ದರೆ ಸಂಪತ್ತು ಯುದ್ಧದಲ್ಲಿ ಪೂರ್ತಿ ಸಂಪತ್ತು ನಾಶ ಆದಾಗ ಆ ಬೆಟ್ಟಗಳ ಸಾಲಿನಲ್ಲಿ ಹುದುಗಿದ್ದಂತಹ ಸಂಪತ್ತನ್ನು ತರಿಸಿ ಮಾಡಿದ ಯಜ್ಞ ಅಂತ ಮಹಾಭಾರತನ ಹೇಳ್ತಾರೆ. ಧರ್ಮರಾಜನಿಗೆ ಗೊತ್ತಿತ್ತು. ಈಗ ಹಿಮಾಲಯದಲ್ಲಿ ತಪಸ್ಸು ಮಾಡುವ ಕೆಲವು ಯೋಗಿಗಳಿಗೆ ಗೊತ್ತಿದೆ, ಅವರು ಮುಟ್ಟುವುದಿಲ್ಲ, ಯಾಕೆಂದರೆ ಅವರಿಗೆ ಅದು ಕಲ್ಲು ಮಣ್ಣಿನಷ್ಟೇ ಮಹತ್ವ, ಅವರಿಗೇನು ಮಹತ್ವ ಇಲ್ಲ ಅದರಲ್ಲಿ. ಆದರೆ ಅವರು ಇವನಿಗೆ ಹೇಳಿದರು, ಪ್ರಪಂಚದಲ್ಲೇ ಶ್ರೀಮಂತನಾಗು, ಎಷ್ಟು ಸಂಪತ್ತು ಬೇಕಾದರೆ ಕೊಂಡೋಗು, ಯಾರು ಕೇಳುವವರಿಲ್ಲ, ಬಿದ್ದುಕೊಂಡಿದೆ ಅಲ್ಲಿ ಸಂಪತ್ತು, ಆದರೆ ಮತ್ತೆ ನನ್ನ ಹತ್ರ ಬರಬೇಡ. ಇಲ್ಲ, ಎಲ್ಲ ಸಂಪತ್ತಿನ ಮೋಹ ತೊರಿ, ವೇಷದ ಮೋಹ ತೊರೆ, ನಾಳೆ ಲಂಗೋಟಿ ಉಟ್ಕೊಂಡು ಬಾ, ಮುಂದಿನ ಪಾಠ. ಎರಡರಲ್ಲಿ ಯಾವುದು ಅನ್ನೋ ತೀರ್ಮಾನ ಆಗಬೇಕು. ಪಾಪ ಅವರಿಗೆ ಯೋಗದಲ್ಲಿ ಆಸಕ್ತಿ ಇತ್ತು, ಜೀವಯೋಗ್ಯತೆ ಚೆನ್ನಾಗಿತ್ತು. ನನಗೆ ಬೇಡ, ಸಂಪತ್ತು ಬೇಡ ಅಂತ ತ್ಯಾಗ ಮಾಡಿ ಮರುದಿವಸ ಲಂಗೋಟಿ ಉಟ್ಟು ಅವ್ರ ಜೊತೆಗೆ ಸೇರಿ ಸಾಧನೆ ಮಾಡಿದರು. ಸಾಧನೆ ಮಾಡಿ ಅವರಿಗೆ ಎಲ್ಲಿ ತನಕ ಸಾಧನೆಯಲ್ಲಿ ಬೆಳೆದರು ಅಂದರೆ, ಅವರನ್ನು ನೋಡಿ ಜೋಶಿ ಮಠದಲ್ಲಿ ಅಲ್ಲಿ ಶಂಕರ ಮಠ ಇದೆ, ಚತುರಾಮನಾಯದಲ್ಲಿ ಒಂದು ಶಂಕರ ಮಠ ಜ್ಯೋತಿರ್ಮಠದಲ್ಲಿದೆ. ಅಲ್ಲಿಗೆ ಸ್ವಾಮಿಗಳಾಗಿ ಕೂಡಿಸಿದ್ರು. ಒತ್ತಾಯ ಮಾಡಿ ಎಳ್ಕೊಂಡು ಹೋಗಿ, ನಿಮ್ಮಂಥ ಸ್ವಾಮಿಗಳು ಬೇಕು ಪೀಠದಲ್ಲಿ, ನೀವು ಯೋಗ ಸಿದ್ಧರು ಬನ್ನಿ ಅಂತ ಕೂಡಿಸಿದರು. ಇವರು 15 ದಿವಸದಲ್ಲಿ ಹೇಳದೆ ಓಡಿ ಹೋಗಿದ್ದಾರೆ ಅಲ್ಲಿಂದ. ಅವರು ಬರೀತಾರೆ, ನಾನು ಅಲ್ಲೇ ಕೂತಿದ್ರೆ ನನಗೆ ಪಾದಪೂಜೆ ಕಾಣಿಕೆ ಗಲಾಟೆಯಲ್ಲಿ ನನ್ನ ಇಡೀ ಜೀವನ ಹಾಳಾಗಿ ಹೋಗ್ತಿತ್ತು, ನನ್ನ ಸಾಧನೆ ಎಲ್ಲ ನಿನ್ನನ್ನು ಹೋಗ್ತಿತ್ತು, ಅದಕ್ಕೆ ಹೇಳದೆ ಓಡಿ ಬಂದೆ ಅಂತ ಹೇಳ್ತಾರೆ. ಸಾಧ್ಯವೇ ಆಗಲಿಲ್ಲ ನನ್ನಿಂದ ಇರಲಿಕ್ಕೆ. ನನ್ನನ್ನು ಒಂದು 10 ನಿಮಿಷ ಸಾಧನೆ ಮಾಡಲಿಕ್ಕೆ ಶಿಷ್ಯರು ಬಿಡಲಿಲ್ಲ. ಈ ಶಿಷ್ಯರ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ನಾನು ಓಡಿ ಬಂದೆ ಅಂತ. ಅಂದರೆ ಒಳ್ಳೆ ಪ್ರಭಾವಿ ಸಾಧಕರವರು. ಕೊನೆಗೆ ಅವರು ತಮಾಷೆ ಏನು ಅಂದರೆ ವಿಚಿತ್ರ ನೋಡಿ, ದೈವ ಬಿಡೋಲ್ಲ. ಕೊನೆಗೆ ಋಷಿಕೇಶದಲ್ಲಿ ಅವರೇ ಒಂದು ಮಠ ಕಟ್ಟಿ, ಆ ಮಠ ಅಂದರೆ ಮಠ ಅಂತಲ್ಲ, ಆಶ್ರಮ ಅಂದರೆ ಅವರೇ ಒಂದು ಮಠ ಕಟ್ಟಿಕೊಂಡು ಅದ್ರಲ್ಲಿ ಬಂದು ಯಾಕೆ ಕೂತರು ಕಡೆ ನಾವು ಹೀ ಇಸ್ ನೋ ಮೋರ್. ಹೀಗೆ ನಾವು ಮೇರು ಪರ್ವತ, ಮೇರುಹು ಶಿಖರಿಣಾಂ, ಸಂಪತ್ತಿನ ಸೆಲೆಯಾದ ಶಿಖರಗಳಿರುವಂತಹ ಬೆಟ್ಟಗಳಲ್ಲಿ ಮೇರುವಿನಷ್ಟು ಸಂಪತ್ತಿನ ರಾಶಿ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಇದು ಅನೇಕ ಮಂದಿ ಸಾಧಕರು ಈ ಮಾತು ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಘಟನೆಗಳನ್ನ ಹೇಳಿದೆ. ಇದನ್ನು ಕೃಷ್ಣ ಹೇಳಿದ. ಸಂಪತ್ತು ನೋಡಿ, ವಿತ್ತಪ ಬಂದ, ಅವನು ಅಲ್ಲಿಂದ ವಿತ್ತಪತಿ ಬಂದ ಮೇಲೆ ವಸುಗಳು ಬಂದರು, ಆಮೇಲೆ ವಸುಗಳ ನಿಧಿ ಸಂಪತ್ತು ಅಡಗಿರತಕ್ಕಂಥ ಮೇರು ಶಿಖರಿಣಾಂ ಅಹಂ. ಹೀಗೆ ಬೆಟ್ಟಗಳಲ್ಲೇ ಸಂಪತ್ತಿನ ನೆಲೆ. ಹೀಗೆ ಮನುಷ್ಯ ಮನಸ್ಸು, ದೇಹ, ಅದಕ್ಕೆ ನಿಯಾಮಕವಾಗಿರತಕ್ಕಂಥ ಒಳಗಿನ ಹೊರಗಿನ ಸಂಪತ್ತುಗಳು, ವಸುಗಳು, ಸಂಪತ್ತಿನ ಅಧಿಪತಿಯಾದ ಕುಬೇರ, ಸಂಪತ್ತಿನ ನೆಲೆ, ಅದೇ ಮೇರು ಪರ್ವತ. ಮೇರು ಅಂದರೆ ಶಬ್ದದ ಭಗವಂತನ ಉಪಾಸನೆ. ಆ ಮೇರು ಪರ್ವತದಲ್ಲಿ, ಸುಮೇರು ಹೇಮಾದ್ರಿಯಲ್ಲಿ ಮಾ ಈರುಹು, ನಿಯಾಮಕನಿಲ್ಲದೆ, ಎಲ್ಲರಿಗೂ ನಿಯಾಮಕನಾಗಿ ತನಗೆ ಇನ್ನೊಬ್ಬ ನಿಯಾಮಕನಿಲ್ಲದ ಭಗವಂತನಿದ್ದಾನೆ ಅನ್ನುವಂಥ ಚಿಂತನೆಯಿಂದ ನಾವು ಮೇರು ಪರ್ವತವನ್ನು ಮೇರು ಪರ್ವತ ಅನುಸಂಧಾನ ಮಾಡುವಾಗ ಎಷ್ಟು ಅನುಸಂಧಾನಗಳನ್ನು ಕೊಟ್ಟ ನೋಡಿ ಕೃಷ್ಣ. ಮೇರು ಅಂದರೆ ಏನು, ಅದರಲ್ಲಿರತಕ್ಕ ಭಗವಂತನ ಮೇರು ಅನ್ನೋ ಶಬ್ದದ ಅರ್ಥ ಏನು, ಇದೆಲ್ಲ ಚಿಂತನೆ ಮಾಡಿ ಅನುಸಂಧಾನ ಮಾಡಿಬಿಟ್ರೆ ಇದೊಂದು ದೊಡ್ಡ ಉಪಾಸನೆ. ಒಂದೊಂದು ಶಬ್ದದ ಈ ಉಪಾಸನೆಯ ಮೆರುಗನ್ನು ಕೃಷ್ಣ ತೋರಿಸಿಕೊಟ್ಟ ಒಂದು ಶ್ಲೋಕವನ್ನು ಇವತ್ತು ನಾವು ನೋಡಿದೆವು.